ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು. ಈ ಒಂದು ರಾತ್ರಿಕಾಲ ಸಮಯದಲ್ಲಿ ನಿಮ್ಮನ್ನು ಕುರಿತು ಮಾತನಾಡುವಾಗ ಪವಿತ್ರ ಆತ್ಮರ ಸಹಾಯವನ್ನು ದಯಪಾಲಿಸಿ. ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೋ ಎಲ್ಲರನ್ನೂ ವಾಕ್ಯದ ಮೂಲಕ ಬಲಪಡಿಸಿ. ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಭಕ್ತರಾಗಿ, ನೀತಿವಂತರಾಗಿ, ಶ್ರೇಷ್ಠರಾಗಿ ಜೀವಿಸಿ ನೀವಿರುವಂಥ ಆ ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯೆಹೋವನ ಹೆಸರಿನಲ್ಲಿ ಯೇಸು ಎಂಬ ಅಂಶವನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಯೆಹೋವನ ಹೆಸರಿನಲ್ಲಿ ಯೇಸು ಅಂದರೆ ತಂದೆಯಾದ ದೇವರ ಹೆಸರಿನಲ್ಲಿ ಯೇಸು ಕ್ರಿಸ್ತರು. ಪ್ರಿಯರಾದ ದೇವರ ಮಕ್ಕಳಿರ, ಕೆಲವರು ಈಗಿನ ಕಾಲದಲ್ಲಿ ಭಿನ್ನವಾದಂಥ ಬೋಧನೆಯನ್ನು ಮಾಡುವಂಥದ್ದು ನೋಡ್ತಾ ಇದ್ವಿ. ವಾಕ್ಯದ ಪ್ರಕಾರ ಆಲೋಚನೆ ಮಾಡುವಾಗ ಯಾವುದು ಸುಳ್ಳು, ಬೈಬಲ್ಗೆ ವಿರುದ್ಧವಾದದ್ದು ಯಾವುದು ಅಂತೇಳಿ ಬೈಬಲ್ನ ಪರಿಶೋಧನೆ ಮಾಡಿದ್ರೆ ಗೊತ್ತಾಗುತ್ತೆ. ಪರಿಶೋಧನೆ ಮಾಡದೆ ಹೋದರೆ ಗೊತ್ತಾಗಲ್ಲ. ಕೆಲವರು ಮಾತನಾಡುವಂಥದ್ದು ಏನಪ್ಪ ಅಂದರೆ, ಯೇಸು ಕ್ರಿಸ್ತರು, ತಂದೆಯಾದ ದೇವರು, ಪವಿತ್ರ ಆತ್ಮರು ಮೂವರು ಒಬ್ಬರೇ. ಯೇಸು ಕ್ರಿಸ್ತರಿಗೆ ಹೆಸರೇನು? ತಂದೆಯಾದ ದೇವರ ಹೆಸರೇನು? ಪವಿತ್ರಾತ್ಮನಿಗೆ ಹೆಸರೇನು ಅಂತ ಪ್ರಶ್ನೆ ಹಾಕಿ, ಯೇಸು ಕ್ರಿಸ್ತರ ಹೆಸರು ಯೇಸು ಕ್ರಿಸ್ತರೇ, ತಂದೆಯಾದ ದೇವರ ಹೆಸರು ಕೂಡ ಯೇಸು ಕ್ರಿಸ್ತರೇ, ಪವಿತ್ರಾತ್ಮನ ಹೆಸರು ಕೂಡ ಯೇಸು ಕ್ರಿಸ್ತರೇ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ. ಎರಡನೇದಾಗಿ ಕೆಲವು ವಚನಗಳನ್ನು ತೋರಿಸ್ತಾರೆ. ಕೆಲವು ವಚನಗಳನ್ನು ಏನು ತೋರಿಸ್ತಾರೆ ಅಂತ ನೋಡುವಾಗ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 24ನೇ ವಚನವನ್ನು, ಆದದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವರೆಂದು ನಿಮಗೆ ಹೇಳಿದೆನು. ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರಿ ಎಂದು ಹೇಳಿದನು. ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರಿ. ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ನೀವು ಸಾಯ್ತೀರಿ ಅಂತ ಯೇಸು ಪ್ರಭು ಹೇಳಿರೋದರಿಂದ, ಇವರು ಕೆಲವರು ಬೋಧಕರು ಏನು ಮಾಡಿದ್ದಾರೆ ಅಂದರೆ, ಬೋಧಕರ ಮತ್ತು ಹುಡುಗರ ಒಂದು ಗೊತ್ತಿಲ್ಲ, ಅವ್ರು ಏನು ಬೋಧನೆ ಮಾಡ್ತಾ ಇದ್ದಾರೋ, ಅವ್ರ ಉದ್ದೇಶಗಳೇನು ಒಂದು ಅರ್ಥ ಆಗಲ್ಲ. ವಾಕ್ಯಗಳನ್ನು ಚೆನ್ನಾಗಿ ಪರಿಶೋಧನೆ ಮಾಡಬೇಕು. ಇಲ್ಲೊಂದು ವಚನ, ಅಲ್ಲೊಂದು ವಚನ, ಓಕೆ, ಎಲ್ಲಿ ವಚನಗಳನ್ನು ನೀನು ಸೆಲೆಕ್ಟ್ ಮಾಡಿಕೊಂಡ್ರು ಆ ವಚನದಲ್ಲಿ ಇದ್ದಂಥ ಅರ್ಥವನ್ನು ನೀನು ಬಿಡಿಸದೆ ಹೋದರೆ ನೀನು ಬೋಧಕನಲ್ಲ, ನೀನು ಸೇವಕನಲ್ಲ. ಈ ವಚನಗಳಲ್ಲಿ ಅರ್ಥವನ್ನು ಬಿಡಿಸಿ ತಿಳಿಸ್ಬೇಕಾಗತ್ತೆ. ಈ ಮನುಷ್ಯ ಏನು ಮಾಡಿದ್ದಾನಂತ ನೋಡುವಾಗ, ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಸಾಯ್ತೀರಾ ಅಂತ ಈ ಮಾತು ಯೇಸು ಪ್ರಭು ಹೇಳಿದಾರಲ್ಲ. ನನ್ನನ್ನು ಆತನಂದರೆ ಯೆಹೋವ ದೇವರು, ಅಂದರೆ ತಂದೆಯಾದ ದೇವರೇ ನಾನು ಅಂತ ಅವರು ಹೇಳ್ಕೊಂಡಿದ್ದಾರಂತೆ. ತಂದೆಯಾದ ದೇವರೇ ನಾನು ಅಂತ ಅಲ್ಲಿ ಹೇಳ್ಕೊಂಡಿಲ್ಲ. ನನ್ನನ್ನು ಆತನೆಂದು ನಂಬದೆ ಹೋದರೆ ಅಂದರೆ ಆತನ ಯಾರು ಅಂತ ನೋಡುವಾಗ ಯೇಸು ಕ್ರಿಸ್ತರು, ಅಂದರೆ ಕ್ರಿಸ್ತನು. ಯೆಹೂದ್ಯರ ಬಳಿಯಲ್ಲಿ ಕ್ರಿಸ್ತನು ಬರ್ತಾರೆ, ಬೆತ್ಲೆಹೇಮ್ ಗ್ರಾಮದಲ್ಲಿ ಜನ್ಮಿಸ್ತಾರೆ ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಇರುತ್ತೆ. ಆದ್ದರಿಂದ ಯೇಸು ಕ್ರಿಸ್ತರನ್ನು ಅಂದರೆ ಕ್ರಿಸ್ತನನ್ನು ಅವರು ಎದುರು ನೋಡ್ತಾ ಇದ್ದಾರೆ. ಮೆಸ್ಸಯ್ಯನು, ಅಭಿಷಕ್ತನು ಬರ್ತಾನೆ ಅಂತ. ಆ ಅಭಿಷಕ್ತನೇ ನಾನು, ಆ ಮೆಸ್ಸಯ್ಯನೇ ನಾನು, ಕ್ರಿಸ್ತನೇ ನಾನು. ನಿಮ್ಮ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಲ್ಲ ಆತನ ಬಗ್ಗೆ, ಯಾರು? ಕ್ರಿಸ್ತನ ಬಗ್ಗೆ. ಆ ಕ್ರಿಸ್ತನೇ ನಾನು. ನನ್ನನ್ನು ಆತನೆಂದು ನಂಬದೆ ಹೋದರೆ, ಅಂದರೆ ಕ್ರಿಸ್ತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಸಾಯ್ತೀರಂತೇಳಿ ಯೇಸು ಪ್ರಭು 1ನೇ ಶತಮಾನದಲ್ಲಿ ಯೆಹೂದ್ಯರಿಗೂ ಅಲ್ಲಿರುವಂಥ ಪ್ರಜೆಗಳಿಗೂ ಹೇಳಿರುವಂಥ ಮಾತು. ಈ ಮಾತನ್ನು ಹಿಡಿದುಕೊಂಡು ನನ್ನನ್ನು ಆತನು ಅಂತ ಹೇಳಿದ್ದಾನಲ್ಲ, ಆತನಂದರೆ ಯೆಹೋವ ದೇವರು. ಯೆಹೋವ ದೇವರೇ ಮಗನಾಗಿ ಬಂದಿದ್ದಾನೆ,
ಮಗನಾಗಿ ಬಂದಿರುವಂಥ ದೇವರೇ ಪವಿತ್ರಾತ್ಮನಾಗಿ ಬಂದಿದ್ದಾನೆ ಅಂಥೇಳಿ ಮಾತನಾಡಿ ಕ್ರೈಸ್ತರ ಮಧ್ಯದಲ್ಲಿ ಗೊಂದಲವನ್ನು ಉಂಟು ಮಾಡಿ ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆ ಮಾಡಿ ಕೊನೆಗೆ ಇವರು ನರಕಕ್ಕೆ ಹೋಗ್ತಾ ಇದ್ದಾರೆ, ಅವರು ನರಕಕ್ಕೆ ಹೋಗ್ತಾ ಇದ್ದಾರೆ. ವಾಕ್ಯಕ್ಕೆ ಭಿನ್ನವಾಗಿ ಬೋಧನೆ ಮಾಡಿದ್ರು, ಭಿನ್ನವಾಗಿ ನಾವು ಪಾಲಿಸಿದ್ರು ದೇವರ ಬಳಿಯಲ್ಲಿ ಸೇರಲ್ಲ. ಅದು ಪವಿತ್ರಾತ್ಮನಿಗೆ ವಿರುದ್ಧವಾದಂಥ ಬೋಧನೆ ಆಗುತ್ತೆ. ಪವಿತ್ರಾತ್ಮನಿಗೆ ವಿರುದ್ಧವಾದ ಬೋಧನೆ ಮಾಡಿದಾಗ ಅವರಿಗೆ ಪಾಪ ಕ್ಷಮಾಪಣೆ ಇರುವುದಿಲ್ಲ. ಇವಾಗ ಯೇಸು ಕ್ರಿಸ್ತರು ತಂದೆಯ ಹೆಸರ ಮೇಲೆ ನಾನು ಬಂದಿದ್ದೀನಿ ಅಂತ ಹೇಳಿರುವುದರಿಂದ ಇವ್ರು ಮಾತನಾಡುವಂಥದ್ದು ಏನಪ್ಪ ಅಂದರೆ ತಂದೆಯ ಹೆಸರಿನಲ್ಲಿ ಬಂದಿದ್ದಾನಲ್ಲ, ತಂದೆಯ ಹೆಸರಿನಲ್ಲಿ ಅಂದರೆ ತಂದೆನೇ ಬಂದಿದ್ದಾನೆ ಅಂತ, ತಂದೆಯಾದ ದೇವರೇ ಬಂದಿದ್ದಾರಂತ. ಯಾವ ವಚನವನ್ನು ತೋರಿಸ್ತಾರೆ ಅಂತ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನ. ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ. ಅಲ್ಲಿಗೆ ಕ್ಲಾರಿಟಿ ಇದೆ ರೀ. ಯೇಸು ಪ್ರಭು ಮಾತಾಡುವಾಗ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ನಾನು ತಂದೆಯ ಹೆಸರಿನಲ್ಲಿ ಬಂದಿದ್ದೇನೆ ಅಂತಾನೆ. ನಾನೇ ತಂದೆ ಅಲ್ಲ, ತಂದೆಯ ಹೆಸರಿನಲ್ಲಿ ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ. ತುಂಬ ಜನ ಏನಂತಕೊಳ್ತಾರಂತ ನೋಡುವಾಗ ಹಳೆ ಒಡಂಬಡಿಕೆ ಇದೆಯಲ್ಲ, ಈ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥ ಕೆಲವು ವಚನಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಯೆಹೋವ ದೇವರೇ ಯೇಸು ಕ್ರಿಸ್ತರಾಗಿ ಬಂದಿದ್ದಾರೆ, ಯೇಸು ಕ್ರಿಸ್ತರೇ ಪವಿತ್ರ ಆತ್ಮನಾಗಿ ಬಂದಿದ್ದಾರೆ, ಆದ್ದರಿಂದ ಪವಿತ್ರಾತ್ಮನೇ ಯೇಸು ಕ್ರಿಸ್ತರು, ಯೇಸು ಕ್ರಿಸ್ತನೇ ಪವಿತ್ರಾತ್ಮರು, ತಂದೆಯಾದ ದೇವರೇ ಇವರು ಅಂಥೇಳಿ ಮಾತನಾಡುವಂಥ ಬೋಧನೆ ಪ್ರಪಂಚ ದೇಶದಲ್ಲಿ ಇದೆ. ಆದರೆ ಬೈಬಲ್ ಆ ರೀತಿ ಒಪ್ಪಿಕೊಳ್ಳಲ್ಲ. ತಂದೆಯಾದ ದೇವರೇ ಯೇಸು ಪ್ರಭು, ಯೇಸು ಪ್ರಭುವೇನೇ ತಂದೆಯಾದ ದೇವರು, ಇಲ್ಲ ಯೇಸು ಪ್ರಭುವೇನೇ ಪವಿತ್ರಾತ್ಮನು ಅಂತೇಳಿ ಬೈಬಲಲ್ಲಿ ಎಲ್ಲೂ ಕೂಡ ಇಲ್ಲ. ಆದರೆ ತಂದೆಯಾದ ದೇವರು ಇದ್ದಾರೆ, ಪವಿತ್ರಾತ್ಮನೂ ಇದ್ದಾರೆ, ಯೇಸು ಪ್ರಭು ಇದ್ದಾರೆ, ಬೈಬಲಲ್ಲಿ ಇದ್ದಾರೆ. ಅಂದರೆ ಬೈಬಲಲ್ಲಿ ಅವ್ರ ಬಗ್ಗೆ ಅದ್ಭುತ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಇವಾಗ ನಾನು ತಂದೆಯ ಹೆಸರಿನಲ್ಲಿ ಬಂದಿದ್ದೇನೆ ಅಂತೇಳಿರುವಾಗ ಹಳೆ ಒಡಂಬಡಿಕೆಯಲ್ಲಿ ತಂದೆ ಯಾರು? ಯೆಹೋವ ದೇವರು. ಹೌದು, ಯೆಹೋವ ದೇವರು. ಯೆಹೋವ ದೇವರ ಹೆಸರಿನಲ್ಲಿ ಬಂದಿದ್ದಾರಂತೆ. ಯಾರು? ಯೇಸು ಪ್ರಭು. ಅಂದರೆ ತಂದೆಯ ಹೆಸರಿನಲ್ಲಿ ಬಂದಿದ್ದೇನೆ, ಅವರ ಹೆಸರನ್ನಿಟ್ಕೊಂಡು ಅವರ ಹೆಸರ ಮೇಲೆ ಬಂದಿದ್ದೇನೆ, ಅವರ ಹೆಸರಿದೆ ನನಗೆ. ಆದರೆ ತಂದೆಯಾದ ದೇವರಲ್ಲ. ಅವ್ರ ಮಾತಿನಲ್ಲಿ ಏನಪ್ಪ ಅಂದರೆ ನಾನು ತಂದೆಯ ಹೆಸರಿನಲ್ಲಿ ಬಂದಿದ್ದೇನೆ ಅಂತ ಹೇಳಿರುವಾಗ ತಂದೆಯಾದ ದೇವರೇ ಬಂದಿದ್ದಾರಂತ ಅರ್ಥ ಅಲ್ಲ ರೀ. ತಂದೆಯ ಹೆಸರಿನಲ್ಲಿ ಇವರು ಬಂದಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ತೋರಿಸ್ತೀನಿ, ಕೊನೆಯ ತನಕ ನೋಡಬೇಕು. ಇನ್ನೊಂದು ವಚನವನ್ನು ಕೂಡ ನೋಡೋಣ. ಅದೇ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನವನ್ನು ನೋಡಿ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನ. ನಿಮಗೆ ಹೇಳಿದೆನು, ಆದರೆ ನೀವು ನಂಬದೇ ಇದ್ದೀರಿ. ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿವೆ ಅಂತ ನೋಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತ ನೋಡುವಾಗ 22ನೇ ವಚನ. ಆ ಕಾಲದಲ್ಲಿ ದೇವಾಲಯ ಪ್ರತಿಷ್ಠೆಯ ಹಬ್ಬವು ಯೆರೂಸಲೇಮಿನಲ್ಲಿ ನಡೆಯಿತು. ಆಗ ಚಳಿಕಾಲವಾಗಿತ್ತು. ಯೇಸು ದೇವಾಲಯದೊಳಗೆ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಾ ಇರುವಾಗ ಯೆಹೂದ್ಯರು ಆತನನ್ನು ಸುತ್ತಿಕೊಂಡು, ಇನ್ನು ಎಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ? ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳು ಅಂದರು. ಅದಕ್ಕೆ ಯೇಸು, ನಿಮಗೆ ಹೇಳಿದೆನು, ಆದರೆ ನೀವು ನಂಬದೇ ಇದ್ದೀರಿ. ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿವೆ. ಅಂದರೆ ಯೇಸು ಪ್ರಭು ಸುವಾರ್ತೆ ಮಾಡ್ತಾ ಇದ್ದಾರೆ, ಬೋಧನೆ ಮಾಡ್ತಾ ಇದ್ದಾರೆ, ನಾನು ಕ್ರಿಸ್ತನು ಅಂತ ಹೇಳ್ಕೊಂಡಿದ್ದಾರೆ. ಆದರೂ ಕೂಡ ಯೆಹೂದ್ಯರು ಅನೇಕ ಸಾರಿ ಅನುಮಾನ. ಮತ್ತು ಇವಾಗಲೂ ಕೂಡ ಬಂದು ಕೇಳ್ತಾ ಇದ್ದಾರೆ. ಅದು 10ನೇ ಅಧ್ಯಾಯ ಎಷ್ಟನೇ ವಚನ? 22ನೇ ವಚನ ನೋಡಿದ್ದೀವಲ್ವ, ಅಲ್ಲಿಗೆ ಬಂದು ಕೇಳ್ತಾರೆ, ನೀನು ಕ್ರಿಸ್ತನ? ಯಾಕೆ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ನೀವು? ಸ್ಪಷ್ಟವಾಗಿ ಹೇಳಿದ್ರು ಕೂಡ ಯೇಸು ಪ್ರಭು ಸ್ಪಷ್ಟವಾಗಿ ಹೇಳಿದ್ರು,
ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಈಗಿನ ಕಾಲದಲ್ಲಿ ಯಾರಾದರೂ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನೋಡುವಾಗ, ತುಂಬ ಜನಕ್ಕೆ ಏನು ಹುಚ್ಚಿದೆ ಅಂತ ನೋಡುವಾಗ ಏನ್ರಿ, ಸ್ವಸ್ಥತೆಗಳ ಕೂಟ ಅಂದರೆ ಗುಂಪು ಗುಂಪಾಗಿ ಹೋಗ್ತಾರೆ, ಗುಂಪು ಗುಂಪಾಗಿ ಹೋಗ್ತಾರೆ. ಅನ್ಯ ಭಾಷೆಗಳಂತ ಹೇಳ್ತಾರೆ. ಅನ್ಯ ಭಾಷೆಗಳು 1ನೇ ಶತಮಾನದಲ್ಲಿ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ದೇವರು. ಇವತ್ತು ಯಾರಾದರೂ ಅನ್ಯ ಭಾಷೆಗಳನ್ನು ನಾನು ಮಾತನಾಡ್ತೀನಿ ಅಂದರೆ ಅವನು ದೊಡ್ಡ ಕಳ್ಳ ಅಂತ ಅರ್ಥ. ಈ ದಿನಗಳಲ್ಲಿ ನಾನು ಅನ್ಯ ಭಾಷೆಗಳನ್ನು ನಾನು ಮಾತನಾಡ್ತಿದ್ದೀನಿ, ಅನ್ಯ ಭಾಷೆಗಳನ್ನು ನಾನು ಮಾತನಾಡ್ತೀನಿ ಅಂತೇಳಿ ಒಂದು ವೇಳೆ 1ನೇ ಶತಮಾನದಲ್ಲಿ ಮಾತನಾಡಿರುವಂಥ ಆ ಭಾಷೆಯನ್ನು ನಾನು ಮಾತನಾಡ್ತೀನಿ ಅಂತ ಹೇಳಿ ಇವತ್ತು ಯಾರಾದರೂ ಅಂದರೆ ಅವನು ದೊಡ್ಡ ಕಳ್ಳನು ಅಂತ ಅರ್ಥ. ಇನ್ನೊಬ್ಬ ಕಳ್ಳರು ಯಾರು ಅಂತ ನೋಡುವಾಗ ಟಚ್ ಅಂದರೆ ಬೆಳೆಸ್ತಾ ಇರ್ತಾರೆ, ಮಾಯ ಮಾಡ್ತಾ ಇರ್ತಾರೆ. ಇವರೆಲ್ಲ ದೊಡ್ಡ ದೊಡ್ಡ ಕಳ್ಳರು, ಇವರೆಲ್ಲರೂ ಭಕ್ತರಲ್ಲ, ಬೈಬಲ್ಗೆ ವಿರೋಧವಾದಂಥ ಬೋಧಕರು. ಅದು ವಾಕ್ಯವನ್ನು ಹಿಡಿದುಕೊಂಡು ಹೇಳ್ತಾ ಇದ್ದೀನಿ. ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಈ ಕೊನೆ ದಿನಗಳಲ್ಲಿ ಜಾಗ್ರತೆ ಪಡದೆ ಹೋದರೆ ನಿಮ್ಮ ಆತ್ಮಗಳು ಎಲ್ಲಿಗೆ ಹೋಗುತ್ತೆ? ನಿಮ್ಮ ಆತ್ಮಗಳನ್ನು ನೀವು ಕಾಪಾಡ್ಕೊಳ್ಬೇಕಾದ್ರೆ ಬೈಬಲ್ ಚೆನ್ನಾಗಿ ಓದಬೇಕು. ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನು ಧ್ಯಾನಿಸಬೇಕು, ಪಾಲಿಸಬೇಕು, ಅರ್ಥ ಮಾಡಿಕೊಂಡು ಜೀವಿಸಬೇಕು. ಅವ್ರು ಹೇಳಿದ್ದು ಸರಿ ಇದೆ, ಇವರು ಹೇಳಿದ್ದು ಸರಿ ಇದೆ ಎಲ್ಲ ನಂಬಿಕೊಂಡು ಕುಳಿತುಕೊಂಡ್ರೆ ನೀವು ಮೋಸ ಹೋಗ್ತೀರಾ. ಎಚ್ಚರಿಕೆ, ಜಾಗ್ರತೆ. ಲೋಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನವನ್ನು ನೋಡೋಣ. 34ನೇ ವಚನವನ್ನು, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೆಹೂದ್ಯರಿಗೆ, ಪರಿಸಾಯರು, ಯಾಜಕರು, ಮಹಾಯಾಜಕರು, ಯೆಹೂದ್ಯರೆಂದು 1ನೇ ಶತಮಾನದಲ್ಲಿ ಇದ್ದರಲ್ಲ, ಅವರು ಹೇಳಿರುವಂಥದ್ದು. ಅಂದರೆ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡೋದಿಲ್ಲ. ಅಲ್ಲಿರುವಂತಹ ಪ್ರಜೆಗಳಿಗೆ ಅವತ್ತು ಹೇಳುವಂಥದ್ದು. ಈ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಯೆಹೂದ್ಯರು ಏನಾದರೂ ಯೇಸು ಕ್ರಿಸ್ತರನ್ನು ನಂಬಿಕೊಂಡಿದ್ದಾರಾ ಅಂತ ನೋಡುವಾಗ, ಇವಾಗಲೂ ಕೂಡ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರು ಯೇಸು ಕ್ರಿಸ್ತರು ಬರ್ತಾರೆ, ಕ್ರಿಸ್ತನು ಬರ್ತಾನೆ, ಅಭಿಷಕ್ತನು ಬರ್ತಾನಂತೆ ಇವಾಗಲೂ ಕೂಡ ಎದುರು ನೋಡ್ತಾ ಇದ್ದಾರೆ. ಇನ್ನೂ ನಂಬಿಲ್ಲ, ಪ್ರಭುವನ್ನು ನಂಬಿಲ್ಲ. 1ನೇ ಶತಮಾನದಲ್ಲಿ ಬಂದಿರುವಂಥ ಯೇಸು ಪ್ರಭು ಕ್ರಿಸ್ತನಲ್ಲ, ಯಾರೋ ಒಬ್ಬ ಪ್ರವಾದಿಯಾಗಿರ್ಬೋದು ಅಷ್ಟೇ ಆಗಲಿ, ಆತನು ಕ್ರಿಸ್ತನಲ್ಲ ಅಂತೇಳಿ ಇವಾಗಲೂ ಕೂಡ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರು ನಂಬಿಕೊಂಡು ಕುಳಿತುಕೊಂಡಿದ್ದಾರೆ. ನಮ್ಮ ಮಧ್ಯದಲ್ಲಿ ದೊಡ್ಡ ಅರಸನು ಬರ್ತಾನೆ, ಕ್ರಿಸ್ತನು ಬರ್ತಾನೆ, ಬಂದು ನಮ್ಮನ್ನು ಪರಿಪಾಲನೆ ಮಾಡ್ತಾನೆ, ಶತ್ರುಗಳ ಕೈಯಿಂದ ನಮ್ಮನ್ನು ಬಿಡಿಸ್ತಾನೆ. ಇವಾಗಲೂ ಕೂಡ ಎದುರು ನೋಡ್ತಾ ಇದ್ದಾರೆ ಅವರು. ಗೊತ್ತಾ ನಿಮಗೆ? ಧರ್ಮಶಾಸ್ತ್ರವನ್ನು ಹಿಡಿದುಕೊಂಡು ಇವಾಗಲೂ ಕೂಡ ಎದುರು ನೋಡ್ತಾ ಇದ್ದಾರೆ. ಅಂದರೆ 1ನೇ ಶತಮಾನದಲ್ಲಿ ಬಂದಿರುವಂಥ ಕ್ರಿಸ್ತನು, ಆತನು ಕ್ರಿಸ್ತನಲ್ಲ, ಯಾರೋ ಒಬ್ಬ ಪ್ರವಾದಿ ಮಾತ್ರ. ಅದೇ ನಂಬಿಕೊಂಡು ಕುಳಿತುಕೊಂಡಿದ್ದಾರೆ. ಕೆಲವರು ಮಾತ್ರ ಕ್ರಿಸ್ತನು ದೇವರ ಮಗನೆಂದು, ಲೋಕರಕ್ಷಕನೆಂದು, ಕ್ರಿಸ್ತನೆಂದು ನಂಬಿದ್ದಾರೆ. ಆದರೆ ವಾಕ್ಯದ ಪ್ರಕಾರ ನಂಬಿಕೊಂಡಿದ್ದಾರಾ ಅಥವಾ ಭಿನ್ನವಾಗಿ ನಂಬಿಕೊಂಡಿದ್ದಾರಾ ಅಂತ ನೋಡುವಾಗ ನೀವು ಆಲೋಚನೆ ಮಾಡಿ. ಇವಾಗ ಯೆಹೋವನ ಹೆಸರಿನಲ್ಲಿ ಯೇಸು, ಯೆಹೋವನ ಹೆಸರಿನಲ್ಲಿ ಬಂದಿರುವಂಥದ್ದು ಯೇಸು ಅಂದರೆ ತಂದೆಯಾದ ದೇವರ ಹೆಸರಿನಲ್ಲಿ ಬಂದಿದ್ದಾರೆ. ಇವು ನೋಡಿ, ಹಳೆ ಒಡಂಬಡಿಕೆಯಲ್ಲೂ ಕೂಡ ಈ ಮಾತಿರುತ್ತೆ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಅಂತ ನೀವು ಹೇಳಬೇಕು ಅಂತ. ಇಂಥ ಮಾತುಗಳು ಇರುವುದರಿಂದ ಕರ್ತನ ಹೆಸರಿನಲ್ಲಿ ಯಾರು ಅಂದರೆ ಕರ್ತನೇ ಯೇಸುವಾಗಿ ಬಂದಿದ್ದಾನೆ, ಅಂದರೆ ತಂದೆಯಾದ ದೇವರೇ. ಕರ್ತನು ಅಂದರೆ ಒಡೆಯನು, ಪ್ರಭು ಅಂತ. ಇವಾಗ ತಂದೆಯಾದ ದೇವರಿಗೂ ಕೂಡ ಪ್ರಭುಗಳಿಗೆ ಪ್ರಭು ಅಂತ ಇರುತ್ತೆ ರೀ, ಗಮನಿಸಬೇಕು. ಇವಾಗ ಯೇಸು ಕ್ರಿಸ್ತರಿಗೂ ಅಲ್ಲೆಲ್ಲಿ ಕರ್ತನು ಅಂತ ಇರುತ್ತೆ. ಕರ್ತನು ಅಂದರೆ ಪ್ರಭು, ಇಲ್ಲ ಒಡೆಯನು ಅಂತ ಅರ್ಥ. ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರಿಗೂ ಕೂಡ ಪ್ರಭುಗಳಿಗೆ ಪ್ರಭು ಅಂತಲೂ ಇರುತ್ತೆ.
ಅದೇ ಪ್ರಕಾರ ಯೇಸು ಕ್ರಿಸ್ತರು ಕೂಡ ಪ್ರಭು ಅಂತಲೂ ಇರುತ್ತೆ. ಇಲ್ಲಿ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಅಂದರೆ ತಂದೆಯಾದ ದೇವರ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ. ಯಾರು ಬಂದಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರು ಬಂದಿದ್ದಾರೆ. ಈ ಯೇಸು ಕ್ರಿಸ್ತರು ತಂದೆಯಾದ ದೇವರ ಹೆಸರಿನಲ್ಲಿ ಬಂದಿದ್ದಾರಾ? ಅಂದರೆ ಯೆಹೋವನ ಹೆಸರಿನಲ್ಲಿ ಬಂದಿದ್ದಾರೆ. ತಂದೆಯಾದ ದೇವರ ಹೆಸರೇನು? ತಂದೆಯಾದ ದೇವರ ಹೆಸರೇನು ಅಂತ ನೋಡುವಾಗ ವಿಮೋಚನೆ ಕಾಂಡದಲ್ಲಿ ಇರುತ್ತಾರೆ. ಮೋಶೆ ಕೇಳ್ತಾರೆ, ದೇವರೇ ನಿಮ್ಮ ಹೆಸರು ಏನಂತ ಕೇಳಬೇಕು, ಏನಂತ ಕೇಳಿದ್ರೆ ಏನು ಹೇಳಲಿ ನಾನು? ಯೆಹೋವನು, ಇಲ್ಲಾಂದರೆ ಇದ್ದಾತನು, ಇರುವ ಆತನು, ಸರ್ವಶಕ್ತನು, ಸರ್ವಶಕ್ತನು, ಇದ್ದಾತನು, ಇರುವ ಆತನು, ಯೆಹೋವನು ಅಂತ ಹೇಳ್ಪ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಯೆಹೋವನು ಎನ್ನುವಂಥ ಹೆಸರು ಇರುವಂಥದ್ದು. ಯೆಹೋವನ ಹೆಸರು ಮೇಲೆ ಯೇಸು ಕ್ರಿಸ್ತರು ಬಂದಿದ್ದಾರಾ? ಎಲ್ಲಿರುತ್ತೆ ಆ ಮಾತುಗಳು ಅಂತ ನೋಡುವಾಗ ಹಳೆ ಒಡಂಬಡಿಕೆಯನ್ನು ನಾವು ಪರಿಶೋಧನೆ ಮಾಡಬೇಕಾಗತ್ತೆ. ಕೀರ್ತನೆ ಗ್ರಂಥ 118ನೇ ಅಧ್ಯಾಯ, ಕೀರ್ತನೆ ಗ್ರಂಥ 118ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿ ಪ್ರಿಯರೇ. ಕೀರ್ತನೆ ಗ್ರಂಥ 118ನೇ ಅಧ್ಯಾಯ 26ನೇ ವಚನ. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವನ ಹೆಸರಿನಲ್ಲಿ, ಯೆಹೋವನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ. ಅಂದರೆ ಯೆಹೋವನ ಹೆಸರಿನಲ್ಲಿ ಯಾರು ಬಂದಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರು ಬಂದಿದ್ದಾರೆ. ಇನ್ನು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತರಿಗೆ ಯೆಹೋವನು ಅಂತಲೂ ಇರುತ್ತೆ ರೀ. ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರಿಗೆ ತಂದೆಯಾದ ದೇವರ ಹೆಸರು ಯೇಸು ಕ್ರಿಸ್ತರಿಗಿರುತ್ತೆ. ಮತ್ತು ಅದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪರಿಶೋಧನೆ ಇರಬೇಕಂತೀನಿ. ಪರಿಶೋಧನೆ ಇಲ್ಲದೆ ಹೋದರೆ ನೀವು ಮೋಸ ಹೋಗ್ತೀರಿ. ಒಂದು ಮಾತನ್ನು ತೋರಿಸ್ತೀನಿ ಪ್ರಿಯರ ದೇವ್ರ ಮಕ್ಕಳಿರ. ಜಕರ್ಯ 2ನೇ ಅಧ್ಯಾಯ 10ನೇ ವಚನ 11ನೇ ವಚನವನ್ನು ಬರೆದುಕೊಳ್ಳಿ, ಆಮೇಲೆ ಓದೋಣ ಈ ವಚನವನ್ನು. ಜಕರ್ಯ 2ನೇ ಅಧ್ಯಾಯ 10ನೇ ವಚನ 11ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಚೀಯೋನ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆ ಕಾಲದಲ್ಲಿ ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು. ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು. ಈ ಮಾತು ಯಾರು ಹೇಳ್ತಾ ಇದ್ದಾರೆ ಗಮನಿಸಬೇಕು. ಜಕರ್ಯ 2ನೇ ಅಧ್ಯಾಯ 11ನೇ ವಚನದಲ್ಲಿ ಈ ಮಾತು ಯಾರು ಹೇಳ್ತಾ ಇದ್ದಾರೆ ಪ್ರಿಯರ ದೇವ್ರ ಮಕ್ಕಳಿರ? ಆ ಕಾಲದಲ್ಲಿ ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು, ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು. ಯಾರು ಹೇಳ್ತಾ ಇದ್ದಾರೆ? ಯೆಹೋವನು ಎಂಬುವಂಥ ದೇವರು ಹೇಳುವಂಥ ಮಾತು. ಯೆಹೋವನು ಯಾವ ಯೆಹೋವನಂತ ನೋಡುವಾಗ ತಂದೆಯಾದ ಯೆಹೋವನ, ದೇವರ ಮಗನಾದ ಯೆಹೋವನ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ತಂದೆ ಹೆಸರಲ್ಲಿ ಬಂದಿದ್ದೇನಂತ ಹೇಳ್ತಾರಲ್ಲ, ಗಮನಿಸ್ಬೇಕು. ನೀವು ಪರಿಶೋಧನೆ ಮಾಡಬೇಕು. ಇವಾಗ ಅದ್ಭುತವಾದಂಥ ಒಂದು ವಚನವನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಈ ವಚನ ಯಾರು ಹೇಳ್ತಾ ಇದ್ದಾರೋ ಗಮನಿಸಬೇಕು. ಆ ಕಾಲದಲ್ಲಿ ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು. ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು ಅಂತ ಹೇಳ್ತಾರೆ. ಹೌದಲ್ವ? 11ನೇ ವಚನದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ಚೀಯೋನ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಅಂದರೆ ಇದು ಯೇಸು ಕ್ರಿಸ್ತರ ವಿಷಯದಲ್ಲಿ ಹೇಳುವಂಥ ಮಾತು. ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆ ಕಾಲದಲ್ಲಿ ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು. ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು ಎನ್ನುವಂಥ ಈ ಮಾತಿದೆಯಲ್ಲ, ಯೆಹೋವನು ಹೇಳುವಂಥ ಮಾತು ಇದೆ ರೀ. ಆದರೆ ಇದು ಯಾರಿಗೆ ಸಂಬಂಧಪಟ್ಟದ್ದು ಎನ್ನುವಂಥದ್ದು ಗೊತ್ತಾಗಬೇಕಾದ್ರೆ ಏನ್ರಿ 11ನೇ ವಚನದಲ್ಲಿ ಪೂರ್ತಿ ವಚನ ಓದೋಣ. ಆಗ ಸೇನಾಧೀಶ್ವರನಾದ ಯೆಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆಂಬುದು ನಿನಗೆ ಗೊತ್ತಾಗುವುದು. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅನಿಸುತ್ತೆ. ಈ ಮಾತು ನಿಮಗಿನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ. ಮತ್ತೊಂದು ಸರಿ ಓದ್ತೀನಿ.
10ನೇ ವಚನ 11ನೇ ವಚನದಲ್ಲಿ ನೋಡುವಾಗ, ಆ ಕಾಲದಲ್ಲಿ ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು, ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು, ಆಗ ಸೇನಾಧೀಶ್ವರನಾದ ಯೆಹೋವನೇ ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆಂಬುದು ಅಂತ. ಅದೇನದು? 11ನೇ ವಚನದಲ್ಲಿ ನೋಡುವಾಗ, ಅದೇ ಮಾತು ನೋಡುವಾಗ ಯೆಹೋವನು ಮಾತನಾಡ್ತಾ ಇದ್ದಾನೆ. ಯೆಹೋವನು ಮಾತನಾಡ್ತಾ ಇದ್ದಾನೆ. ಈ ಯೆಹೋವನು ಮಾತನಾಡಿ ಏನಂತ ಇದ್ದಾನೆಂದರೆ, ಸೇನಾಧೀಶ್ವರನಾದ ಯೆಹೋವನು ನನ್ನನ್ನು ಕಳಿಸ್ತಾ ಇದ್ದಾನೆ ನಿಮ್ಮ ಬಳಿಯಲ್ಲಿ ಅಂತಾನೆ. ಆಲೋಚನೆ ಮಾಡಿ, ಈ ಯೆಹೋವನನ್ನು ಸೇನಾಧೀಶ್ವರನಾದ ಯೆಹೋವನು ಕಳಿಸ್ತಾ ಇದ್ದಾನಂತೆ. ಯೆಹೋವನನ್ನು ಸೇನಾಧೀಶ್ವರನಾದ ಯೆಹೋವನು ಕಳಿಸ್ತಾ ಇದ್ದಾನಂತೆ. 10ನೇ ವಚನ 11ನೇ ವಚನದಲ್ಲಿ ನೋಡುವಾಗ ಒಬ್ಬ ಯೆಹೋವನು ಕಾಣ್ತಾ ಇದ್ದಾರೆ. ಆ ಯೆಹೋವ ದೇವರು ಏನಂತ ಇದ್ದಾನೆಂದರೆ, ನನ್ನನ್ನು ಸೇನಾಧೀಶ್ವರನಾದ ಯೆಹೋವನು ನಿಮ್ಮ ಬಳಿಯಲ್ಲಿ ಕಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಈ ಮಾತು. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅಲ್ಲಲ್ಲಿ ಈ ಮಾತುಗಳಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ಅರ್ಥನೇ ಆಗಲ್ಲ. ಪರಿಶೋಧನೆ ಮಾಡಿದಾಗ ಅರ್ಥ ಆಗುತ್ತೆ, ಅರ್ಥ ಮಾಡಿಕೊಂಡಾಗ ಅದ್ಭುತ. ಅಂದರೆ ತಂದೆಯಾದ ಯೆಹೋವನು, ಅಂದರೆ ಸೇನಾಧೀಶ್ವರನಾದಂಥ ಯೆಹೋವನು ತನ್ನ ಮಗನಾಗಿರುವಂಥ ಯೆಹೋವನನ್ನು, ಅಂದರೆ ಯೇಸು ಕ್ರಿಸ್ತರನ್ನು ನಿಮ್ಮ ಬಳಿಯಲ್ಲಿ ಕಳಿಸ್ತಾ ಇದ್ದಾನಂತೆ. ತನ್ನ ಮಗನೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಏನ್ರಿ, ತನ್ನ ಹೆಸರೇ ಇಟ್ಟಿದ್ದಾರೆ ದೇವರು. ಹೌದಾ? ಹೌದು. ತಂದೆಯಾದ ದೇವರ ಹೆಸರೇ ಯೇಸು ಪ್ರಭು ಕೂಡ ಇದೆ ರೀ, ಯೆಹೋವನ ಹೆಸರು. ಚೆನ್ನಾಗಿ ಮತ್ತೊಂದು ಸಾರಿ, ಒಂದು ಸಾರಿ ಅಲ್ಲ 10 ಸಾರಿ ಪರಿಶೋಧನೆ ಮಾಡಿ. ಅಲ್ಲಿ ಈ 10ನೇ ವಚನ 11ನೇ ವಚನ ಪರಿಶೋಧನೆ ಮಾಡಿ ಗೊತ್ತಾಗುತ್ತೆ. ಒಂದು ಸಾರಿ ಅಲ್ಲ, ಮತ್ತೆ ಬಿಡಿಸಿ ಮತ್ತೊಂದು ಸಾರಿ ಪರಿಶೋಧನೆ ಮಾಡಿ ಹೇಳಿ. ಅಲ್ಲಿ ತಂದೆಯಾದ ದೇವರು ಇದ್ದಾರೆ, ಯೇಸು ಕ್ರಿಸ್ತರು, ಅಂದರೆ ಯೆಹೋವ ದೇವರಾಗಿರುವಂಥ ನನ್ನನ್ನು ಸೇನಾಧೀಶ್ವರನಾದ ಯೆಹೋವ ನನ್ನನ್ನು ಕಳಿಸ್ತಾ ಇದ್ದಾನೆ ಎನ್ನುವಂಥ ಮಾತು ಅಲ್ಲಿ ನೋಡ್ತಾ ಇದ್ದೀವಿ 11ನೇ ವಚನದಲ್ಲಿ. ಅಂದರೆ ತಂದೆಯಾದ ದೇವರು ಸೇನಾಧೀಶ್ವರನು ಮಹಾಶಕ್ತನಿದ್ದಾನೆ ಏನ್ರಿ. ಆ ಸೇನಾಧೀಶ್ವರನಾದ ಯೆಹೋವನ ಮಗನಾಗಿರುವಂಥ ಯೇಸು ಕ್ರಿಸ್ತರು ಕೂಡ, ಆತನಿಗೂ ಕೂಡ ಯೆಹೋವನು, ಅಂದರೆ ಆತನು ಕೂಡ ಇದ್ದಾತನು. ಯೇಸು ಕ್ರಿಸ್ತರು ಕೂಡ ದೇವರ ಬಳಿಯಲ್ಲಿ ಇದ್ದಾತನ ಹೌದು, ದೇವರ ಬಳಿಯಲ್ಲಿ ಇದ್ದಾನೆ. ಎಷ್ಟು ಕಾಲದವರೆಗೆ ಇದ್ದಾನೆ ಅಂತ ನೋಡುವಾಗ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂದನು. ಹೌದಲ್ವ? ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ. ಅದೇ ಪ್ರಕಾರ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ ಎಷ್ಟೋ ಸಾರಿ ನೋಡಿದ್ದೇವೆ. ಅಲ್ಲಿ ಕೂಡ ಒಂದು ಸಾರಿ ಗಮನಿಸಿರಿ ಪ್ರಿಯರೇ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಅಂದರೆ ದೇವರಿಗೆ ಸರಿಸಮಾನನು, ದೇವರ ಪ್ರತಿರೂಪನು. ಕೊಲಸದವರಿಗೆ ಬರೆದ ಪತ್ರಿಕೆಯಲ್ಲಿ ಮಾತಿರುತ್ತೆ, ಅದನ್ನು ಕೂಡ ನೋಡೋಣ ಒಂದು ಸಾರಿ. ಯಾಕೆಂದರೆ ಯೇಸು ಕ್ರಿಸ್ತರು ಸಾಮಾನ್ಯರಲ್ಲ, ಮಹಾಶಕ್ತನು ಎನ್ನುವಂಥ ಅಂಶದಲ್ಲಿ ಕೂಡ ನಾನು ಮಾತಾಡಿದ್ದೀನಿ. ಕೊಲಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. ಆ ಕುಮಾರನಲ್ಲಿ, ಅಂದರೆ ಯೇಸು ಕ್ರಿಸ್ತರಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ದೇವರು ಅದೃಶ್ಯನು, ದೇವರು ಕಣ್ಣಿಗೆ ಕಾಣಲ್ಲ. ಯೇಸು ಪ್ರಭು ಹೇಳಿದಾರಲ್ಲ, ತಂದೆಯಾದ ದೇವರನ್ನು ಯಾರೂ ನೋಡಿಲ್ಲ. ಆತನು ಆತ್ಮಸ್ವರೂಪನು, ಆತನು ಇದ್ದಾತನು. ಮತ್ತು ಯೇಸು ಕ್ರಿಸ್ತರು ಕೂಡ ತಂದೆಯಾದ ದೇವರ ಮೂಲಕ ಬಂದಿರುವಂಥ ಪ್ರಭು. ಈತನು ಕೂಡ ಇದ್ದಾತನು. ಓಕೆನಾ? ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಅಂದರೆ ದೇವರ ಪ್ರತಿರೂಪ ಪ್ರಭು ದೇವರಿಗೆ ಸಮಾನನಾಗಿದ್ದಾನಂತೆ. ಆತನ ಮೂಲಕ ಜಗತ್ತನ್ನು ಉಂಟು ಮಾಡಿದ್ದಾನಂತೆ. ಆತನಿಗೆ ತಂದೆಯಾದ ತನ್ನ ಹೆಸರೇ ಇಟ್ಟಿದ್ದಾನಂತೆ.
ಪ್ರಭುಗೆ ತಂದೆಯಾದ ದೇವರ ಹೆಸರನ್ನೇ ಇಟ್ಟಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಆತನ ಹೆಸರ ಮೇಲೆ ಬಂದಿದ್ದಾನೆ, ಆತನೇ ಬಂದಿದೆ ಅಂದ್ಕೊಳ್ತಾರೆ. ಆತನಲ್ಲಪ್ಪ, ಆತನ ಮಗನಾಗಿರುವಂಥ ಕ್ರಿಸ್ತನು ಬಂದಿದ್ದಾನೆ. ಆತನು ಕೂಡ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಅಂತಿದೆ, ಪ್ರಭುಗೆ ಯೆಹೋವ ಅಂತಿದೆ. ಅಲ್ಲಿ ತಂದೆಯಾದ ದೇವರು ಮಾತನಾಡ್ತಾ ಇದ್ದಾರಾ, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರು ಮಾತನಾಡ್ತಾ ಇದ್ದಾರಾ, ಅಥವಾ ದೂತರು ಮಾತನಾಡ್ತಾ ಇದ್ದಾರಾ? ಇವೆಲ್ಲ ಗೊತ್ತಾಗಬೇಕಾದ್ರೆ ನಮಗೆ ಬೈಬಲ್ ಧ್ಯಾನ ಇರಬೇಕು. ನಮ್ಮ ಧ್ಯಾನ ಏನಪ್ಪ? ಹೆಂಡತಿ ಧ್ಯಾನ, ಮಕ್ಕಳ ಧ್ಯಾನ, ಉದ್ಯೋಗ ಧ್ಯಾನ, ಆಸ್ತಿ ಧ್ಯಾನ, ಏನಪ್ಪ ವಿದ್ಯೆದ ಧ್ಯಾನ. ಇದೇ ಧ್ಯಾನ ಇದ್ದಾಗ ಮಹಾಜ್ಞಾನ ಯಾವಾಗಪ್ಪ ನೀನು ಅರ್ಥ ಮಾಡ್ಕೊಳ್ತೀಯ? ಯಾವಾಗಮ್ಮ ನೀನು ಅರ್ಥ ಮಾಡ್ಕೊಳ್ತೀಯ? ಅಮ್ಮ ಯಾವಾಗಮ್ಮ ನೀನು ಅರ್ಥ ಮಾಡ್ಕೊಳ್ತೀಯ? ಸತ್ತ ಮೇಲೆ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಾ ಅಮ್ಮ? ಅಯ್ಯ ಇಲ್ಲ. ಸಹೋದರರೇ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನನ್ನ ಆತ್ಮೀಯರು, ನನ್ನ ಒಡ ಹುಟ್ಟಿದವರು ನೀವೆಲ್ಲರೂ ನನ್ನ ಒಡ ಹುಟ್ಟಿದವರು ಆಗಿರುವುದರಿಂದ ನನ್ನ ಆತ್ಮೀಯರು ತಮ್ಮಂದಿರು, ನನ್ನ ಆತ್ಮೀಯ ತಂಗಿಯರು, ಆತ್ಮೀಯ ಅಕ್ಕಂದಿರು. ಆದ್ದರಿಂದ ನಾನು ಕಾಪಾಡಿಕೊಳ್ಬೇಕು, ನಾನು ನಿಮ್ಮನ್ನು ಕಾಪಾಡಿಕೊಳ್ಬೇಕು, ಸತ್ಯದ ಮಾರ್ಗವನ್ನು ತೋರಿಸ್ಬೇಕು ಎಂಬ ಉದ್ದೇಶ ಬಿಟ್ಟರೆ ಬೇರೆ ಆಲೋಚನೆ ನನಗಿಲ್ಲ ರೀ. ನನಗೇನು ಜನರ ಮಧ್ಯದಲ್ಲಿ ಹೆಸರು ಬೇಕು, ಇಲ್ಲ ಯಾರೂ ನನ್ನನ್ನು ಹೊಗಳ್ಬೇಕು, ಇಲ್ಲ, ಅಂಥ ಆಲೋಚನೆ ನನಗಿಲ್ಲ. ನಾನು ಸತ್ತ ಮೇಲೆ ದೇವ್ರ ಬಳಿಗೆ ಹೋಗಬೇಕು. ನನ್ನ ಕುಟುಂಬದವರು, ನನ್ನ ಆತ್ಮೀಯರು, ನನ್ನ ಸಭೆಯವರು ಪ್ರತಿಯೊಬ್ಬರು ಕೂಡ ದೇವರ ಬಳಿಗೆ ಸೇರಬೇಕಾದರೆ ಸತ್ಯವನ್ನು ಗ್ರಹಿಸ್ಕೊಳ್ಬೇಕು. ಸತ್ಯವನ್ನು ಗ್ರಹಿಸ್ಕೊಳ್ಳದೆ ಹೋದರೆ ನಿತ್ಯ ಜೀವ ಇಲ್ಲಪ್ಪ, ಇಲ್ಲಮ್ಮ. ಯೇಸು ಪ್ರಭು ಮಹಾಶಕ್ತನು, ದೇವರ ಪ್ರತಿರೂಪ, ದೇವರ ಸ್ವರೂಪ, ದೇವರ ಪ್ರತಿರೂಪ ಆತನು, ದೇವರಿಗೆ ಸಮಾನನಾತನು. ಆತನ ಬಗ್ಗೆ ಹೇಳಿರುವಂಥ ಮಾತು ಎಷ್ಟು ಅದ್ಭುತವಾದಂಥ ಮಾತು ಅಂತ ನೋಡುವಾಗ ಏನ್ರಿ, 11ನೇ ವಚನ, ಜಕರ್ಯ 2ನೇ ಅಧ್ಯಾಯ 11ನೇ ವಚನ. ಆ ಕಾಲದಲ್ಲಿ ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು. ಆಗ ಸೇನಾಧೀಶ್ವರನಾದ ಯೆಹೋವನೇ ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆಂಬುದು ನಿನಗೆ ಗೊತ್ತಾಗುವುದು. ಸೇನಾಧೀಶ್ವರನಾದ ಯೆಹೋವನಾಗಿರುವಂಥ ಈತನು, ಅಂದರೆ 11ನೇ ವಚನ, 10ನೇ ವಚನ, 11ನೇ ವಚನದಲ್ಲಿ ಯೆಹೋವನಾದ ಈತನು ಹೇಳುವಂಥದ್ದು ಏನಪ್ಪ ಅಂತ ನೋಡುವಾಗ, ಸೇನಾಧೀಶ್ವರನಾದ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸ್ತಾ ಇದ್ದಾನೆ ಅಂತ. ಈ ಯೆಹೋವನು ಯಾರಂತ ನೋಡುವಾಗ ಬೇರೆ ಯಾರಲ್ಲ, ನಮ್ಮ ಪ್ರಭು, ನಮ್ಮ ರಕ್ಷಕನು, ಒಡೆಯನು, ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿರುವಂಥ ಶಕಪುರುಷನು, ಯುಗ ಪುರುಷನು, ಲೋಕರಕ್ಷಕನು. ಪ್ರಿಯರ ದೇವರ ಮಕ್ಕಳಿರ, ಆಲೋಚನೆ ಮಾಡಿ, ಅರ್ಥ ಮಾಡಿಕೊಳ್ಳಿ. ಇನ್ನೂ ಅನೇಕ ವಚನಗಳನ್ನು ತೋರಿಸ್ತೀನಿ ಪ್ರಿಯರೇ, ಅನೇಕ ವಚನಗಳನ್ನು ತೋರಿಸ್ತೀನಿ, ಒಂದಲ್ಲ ಎರಡಲ್ಲ. ಯೆಶಾಯನ ಗ್ರಂಥ 42ನೇ ಅಧ್ಯಾಯ, ಯೆಶಾಯನ ಗ್ರಂಥ 42ನೇ ಅಧ್ಯಾಯ 1ನೇ ವಚನದಿಂದ ನೋಡಿ ಪ್ರಿಯರೇ. ಯೆಶಾಯನ ಗ್ರಂಥ 42ನೇ ಅಧ್ಯಾಯ 1ನೇ ವಚನದಿಂದ, ಇಗೋ ನನ್ನ ಸೇವಕನು, ಈತನಿಗೆ ನಾನೇ ಆಧಾರ, ಈತನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು. ತಂದೆಯಾದ ದೇವರು ಹೇಳುವಂಥ ಮಾತು ಇಲ್ಲಿ, ತಂದೆಯಾದ ದೇವರು ಹೇಳುವಂಥ ಮಾತು ಇಲ್ಲಿ. ಈತನಿಗೆ ನಾನೇ ಆಧಾರ, ಈತನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಈತನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಅಂದರೆ ಇವನು ಅಂತ ಇರುತ್ತೀರಿ, ಇವನು ಅನ್ನೋ ಕಡೆ ಈತನು ಅಂತ ನೀವು ಓದಬೇಕು. ಈತನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಯಾರು ಈತನು? ಅಂದರೆ ಯೇಸು ಕ್ರಿಸ್ತನು, ಅಂದರೆ ಯೆಹೋವ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವನು. ತಂದೆಯಾದ ದೇವರು ಕೂಡ ಸೇನಾಧೀಶ್ವರನಾದ ಸರ್ವೇಶ್ವರನಾದ ಯೆಹೋವನು. ಸರ್ವೇಶ್ವರನಾದ ಯೆಹೋವನು ಹೇಳುವಂಥ ಮಾತು ಏನಂತ ನೋಡುವಾಗ ಮತ್ತೊಂದು ಸಾರಿ, ಇಗೋ ನನ್ನ ಸೇವಕನು, ಈತನಿಗೆ ನಾನೇ ಆಧಾರ, ಈತನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಈತನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಈತನು ನನ್ನ ಜನಗಳಲ್ಲಿಯೂ ಸದ್ಧರ್ಮವನ್ನು ಪ್ರಚುರಪಡಿಸುವನು. ಈತನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಈತನ ಧ್ವನಿಯೇ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ಲೋಕದಲ್ಲಿ ಸದ್ಧರ್ಮವನ್ನು ಸ್ಥಾಪಿಸುವ ತನಕ ಈತನು ಕಳೆಗುಂದದೆಯೂ
ಜಜ್ಜಿ ಹೋಗದೆಯೂ ತನ್ನ ಕಾರ್ಯದಲ್ಲೇ ನಿರತರಾಗುವನು. ನೋಡಿದ್ರ, ತಂದೆಯಾದ ದೇವರು ಕ್ರಿಸ್ತನ ಬಗ್ಗೆ ಹೇಳುವಂಥ ಮಾತು, ತಂದೆಯಾದ ದೇವರು ಯೇಸು ಕ್ರಿಸ್ತರ ಬಗ್ಗೆ ಹೇಳುವಂಥ ಮಾತು. 48ನೇ ಅಧ್ಯಾಯ 16ನೇ ವಚನವನ್ನು ನೋಡಿ. ಅದೇ ಯೆಶಾಯನ ಗ್ರಂಥ 48ನೇ ಅಧ್ಯಾಯ 16ನೇ ವಚನ. 16ನೇ ವಚನ, ನನ್ನ ಬಳಿಗೆ ಬಂದು ಇದನ್ನು ಕೇಳಿರಿ, ಆದಿಯಿಂದಲೂ ನಾನು ಗುಟ್ಟಾಗಿ ಮಾತಾಡಲಿಲ್ಲ. ಆದಿಯಿಂದಲೂ ನಾನು ಗುಟ್ಟಾಗಿ ಮಾತನಾಡಲಿಲ್ಲ. ಆದಿಯಿಂದಲೂ ನಾನು ಗುಟ್ಟಾಗಿ ಮಾತನಾಡಿಲ್ಲ ಅಂದರೆ ಯಾರಪ್ಪ ಈತರು? ಪ್ರಭುವೇ, ಯೇಸು ಕ್ರಿಸ್ತರೇ. ಆದಿಯಿಂದ ನಾನು ಗುಟ್ಟಾಗಿ ಮಾತನಾಡಿಲ್ಲ ಅಂದರೆ ಆದಿಕಾಂಡದಿಂದ ಎಲ್ಲಿ ನೋಡಿದ್ರು ಕೂಡ ಅಲ್ಲೆಲ್ಲಿ ಯೇಸು ಪ್ರಭು ಕಾಣ್ತಾರೆ, ಆದರೆ ಹಿಂದುಗಡೆ ಇರ್ತಾರೆ. ಪರಿಶೋಧನೆ ಮಾಡಿದಾಗ ಯೇಸು ಪ್ರಭು ಇದ್ದಾರೆ ಅಲ್ಲಿ. ಪ್ರಿಯರಾದ ದೇವ್ರ ಮಕ್ಕಳಿರೋ, ಒಂದು ಸಾರಿ ನಿಮಗೆ ಅರ್ಥ ಆಗಬೇಕಾದ್ರೆ, ನೋಹನ ಕಾಲದಲ್ಲಿ ಜಲಪ್ರಳಯ ಬಂತಲ್ವ? ಈ ಜಲಪ್ರಳಯ ಬಂದಾಗ ಯೇಸು ಕ್ರಿಸ್ತರು ಹೋಗಿದ್ದಾರಂತ ಅಲ್ಲಿಗೆ. ಎಲ್ಲಿ ರೀತಿಯ ಮಾತು ಅಂತ ನೋಡುವಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ಏನ್ರಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟನು. ಹೌದಲ್ವ? 1ನೇ ಶತಮಾನದಲ್ಲಿ. ಓಕೆ, ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಮರಣ ಹೊಂದಿದನು. ಆಯಿತು, 1ನೇ ಶತಮಾನದಲ್ಲಿ. ಈತನು ಅಂದರೆ ಪ್ರಭು ಅಂದರೆ ಯೇಸು ಕ್ರಿಸ್ತರು, ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ಇದಲ್ಲದೆ ಆತನು ಅಂದರೆ ಯೇಸು ಕ್ರಿಸ್ತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹಾನನು ನಾವೇನು ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಅಂದರೆ ನೋಹಾನನ ಕಾಲದಲ್ಲಿ ನೋಹಾನನು ನಾವೇನು ಕಟ್ಟುವಂಥ ಆ ಸಮಯದಲ್ಲಿ ಯೇಸು ಪ್ರಭು ಹೋಗಿ ಸುವಾರ್ತೆಯನ್ನು ಸಾರಿದ್ದಾರಂತೆ. ಯೇಸು ಪ್ರಭು ಅವರ ಬಳಿಯಲ್ಲಿ ಸುವಾರ್ತೆಯನ್ನು ಸಾರಿದ್ದಾರಂತೆ ನೋಹಾನನ ಕಾಲದಲ್ಲಿ. ಹೌದಾ? ತುಂಬ ಜನ ಏನಂತ ಅಂದುಕೊಂಡಿದ್ದಾರೆ ಅಂದರೆ, ಅವಿವೇಕಿಗಳಿದ್ದಾರೆ ತುಂಬ ಜನ. ಏನು ಗೊತ್ತಾ? ಇಲ್ಲ, ಮರಣ ಹೊಂದಿ ಸೀದಾ ಪಾತಾಳ ಲೋಕಕ್ಕೆ ಹೋಗಿದ್ದಾನೆ. ಪಾತಾಳ ಲೋಕದಲ್ಲಿ ನರಕದಲ್ಲಿದ್ದಂಥ ಆತ್ಮಗಳ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದ್ದಾರೆ ಎಂದು ಏನ್ರಿ ಬೋಧಕರು ಕೆಲವರು. ಅವರು ತಿಳಿಯದೇ ಮಾತಾಡ್ತಾ ಇದ್ದಾರೆ. ಅದಕ್ಕೆ ತಿಳ್ಕೊಡ್ರಿ ಸಹೋದರರೇ ಅಂತ ಇದ್ದೀನಿ. ನೀವು ನನ್ನ ತಮ್ಮಂದಿರು, ನನ್ನ ಅಣ್ಣಂದಿರು, ನನ್ನ ಅಕ್ಕಂದಿರು ಅಂತ ಹೇಳ್ತಾ ಇದ್ದೀನಲ್ಲ, ತಿಳ್ಕೊಡ್ರಿ ಅಂತ ಹೇಳ್ತಾ ಇದ್ದೀನಲ್ಲ. ನರಕಕ್ಕೆ ಅಂದರೆ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ಸುವಾರ್ತೆ ಮಾಡಿಲ್ಲ. ನೋಹಾನನ ಕಾಲದಲ್ಲಿ ನೋಹಾನನು ನಾವೇನು ಕಟ್ಟುವಾಗ ಅವಾಗ ಹೋಗಿ ಸುವಾರ್ತೆಯನ್ನು ಸಾರಿದ್ದಾನೆ. ನೋಹಾನನ ಮೂಲಕ ನೋಹಾನನಲ್ಲಿದ್ದು, ನೋಹಾನನ ಜೊತೆಯಲ್ಲಿದ್ದು, ನೋಹಾನನ ಮೂಲಕ ಸುವಾರ್ತೆಯನ್ನು ಸಾರಿರುವಂಥ ಮಾತು ಅದು. ಯೇಸು ಪ್ರಭು ಹೋಗಿ ಸಾರಿದ್ದಾರೆ. ಹೌದು. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ, ಪರಿಶೋಧನೆ ಮಾಡಿದರೆ ಮಹಾಜ್ಞಾನವು ಗೊತ್ತಾಗುತ್ತೆ. ಅದ್ಭುತವಾದಂಥ ಜ್ಞಾನ ಇದು. ಒಂದು ಕುಲಕ್ಕೆ ಜಾತಿಗೆ ಸಂಬಂಧಪಟ್ಟದ್ದಲ್ಲ ಇದು. ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟದ್ದು ಮಹಾಜ್ಞಾನ ಇದು, ದೇವರ ಜ್ಞಾನ ಇದು. ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಅದೇ ಯೆಶಾಯನ ಗ್ರಂಥ 48ನೇ ಅಧ್ಯಾಯ 16ನೇ ವಚನ. ನನ್ನ ಬಳಿಗೆ ಬಂದು ಇದನ್ನು ಕೇಳಿರಿ, ಆದಿಯಿಂದಲೂ ನಾನು ಗುಟ್ಟಾಗಿ ಮಾತನಾಡಲಿಲ್ಲ. ಭೂಮಿಯು ಉಂಟಾದಂದಿನಿಂದ ಅಲ್ಲಿ ಇದ್ದೆನು. ಈಗ ಯೆಹೋವನೆಂಬ ದೇವರು ತನ್ನ ಆತ್ಮದೊಡನೆ ನನ್ನನ್ನು ಕಳಿಸಿದ್ದಾನೆ. ತನ್ನ ಆತ್ಮದೊಡನೆ ಅಂದರೆ ಆದಿಯಿಂದಲೂ ನಾನು ಗುಟ್ಟಾಗಿ ಮಾತನಾಡಲಿಲ್ಲ ಅಂದರೆ ಆದಿಕಾಂಡದಲ್ಲಿ ಯಾರಿದ್ದಾರೆ? ಆದಮನಾಗಿರ್ಬೋದು, ಇಲ್ಲಾಂದರೆ ಅವ್ವಳಾಗಿರ್ಬೋದು, ಅವರ ಬಳಿಯಲ್ಲಿ. ಇನ್ನು ಕೆಲವರು ಇದ್ದಾರೆ ಭಕ್ತರು, ಅವರ ಬಳಿಯಲ್ಲಿ ಯೇಸು ಪ್ರಭು ಬಂದು ಮಾತನಾಡಿದ್ದಾರೆ. ಆದಿಯಿಂದ ನಾನು ಗುಟ್ಟಾಗಿ ಮಾತನಾಡಲಿಲ್ಲ ಅಂದರೆ, ಗುಟ್ಟಾಗಿ ಮಾತನಾಡಿಲ್ಲ ಅಂದರೆ ಆದಿಯಿಂದ ಮಾತನಾಡಿದ್ದಾರೆ. ಎಲ್ಲೆಲ್ಲಿ ಮಾತನಾಡಿದ್ದಾರೆ ಎನ್ನುವಂಥದ್ದು ಪರಿಶೋಧನೆ ಮಾಡುವಾಗ ನೋಹಾನನ ಕಾಲದಲ್ಲೇ ಆಗಿರ್ಬೋದು, ಆನೋಕನ ಕಾಲದಲ್ಲೇ ಆಗಿರ್ಬೋದು, ಇಲ್ಲಾಂದರೆ ಏಬೇಲ ಮೂಲಕ ಆಗಿರ್ಬೋದು, ಏನ್ರಿ ಅನೇಕ ಸಾರಿ ಎಲ್ಲೆಲ್ಲೆಲ್ಲಿ ಮಾತನಾಡಿದ್ದಾರೆ. ಪ್ರಭು ದೇವರ ಹೆಸರಿನಲ್ಲಿ ಬಂದು, ಯಾರ ಹೆಸರಿನಲ್ಲಿ ಬಂದಿದ್ದಾರೆ? ದೇವರ ಹೆಸರಿನಲ್ಲಿ ಬಂದು ಮಾತನಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ದೇವದೂತರು ಕೂಡ ಬಂದು ಮಾತಾಡಿರ್ತಾರೆ. ಯಾರು ಬಂದಿದ್ದಾರೆ ಅಂತ ಇವೆಲ್ಲ ಟೋಟಲ್ ಪರಿಶೋಧನೆ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಯಾರಂತ ಗೊತ್ತಾಯಿತು ಪ್ರೇರೆ?
ಆದಿಯಿಂದಲೂ ನಾನು ಗುಟ್ಟಾಗಿ ಮಾತನಾಡಲಿಲ್ಲ, ಭೂಮಿಯು ಉಂಟಾದಂದಿನಿಂದ ಅಲ್ಲಿ ಇದ್ದೇನೆ. ಈಗ ಯೆಹೋವನೆಂಬ ದೇವರು ತನ್ನ ಆತ್ಮದೊಡನೆ ನನ್ನನ್ನು ಕಳಿಸಿದ್ದಾನೆ. ಯಾರ್ಯಾರು ಕಾಣ್ತಾ ಇದ್ದಾರೆ? ತಂದೆಯಾದ ದೇವರು ತನ್ನ ಆತ್ಮದೊಡನೆ, ಅಂದರೆ ಪವಿತ್ರಾತ್ಮನೊಡನೆ ನನ್ನನ್ನು ಭೂಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ ಅಂತೇಳಿ ಯೇಸು ಪ್ರಭು ನೇರವಾಗಿ ಹೇಳುವಾಗ ಇವರೇನಂತಾರೆ, ಇಲ್ಲ ಅವೆಲ್ಲ ಗೊತ್ತಿಲ್ಲ, ಯೇಸು ಪ್ರಭು ಇವರೇ ಅವರೇ ಇವರು ಅಂತೇಳಿ ಒಂದೇ ಮಾತಲ್ಲಿ ಇವರು ಮುಗಿಸ್ಬಿಡ್ತಾರೆ. ದೇವರ ವಾಕ್ಯವು ಪರಿಶೋಧನೆ ಮಾಡಿ ಹೇಳದೆ ಹೋದರೆ ಸಹೋದರ, ಕಠಿಣವಾದ ತೀರ್ಪಿದೆ ಸಹೋದರ. ಬೋಧಕರಾದ ನಮಗೆ ಕಠಿಣವಾದ ತೀರ್ಪಿದೆ ಅಂತ ಗೊತ್ತಿಲ್ವಾ ಸಹೋದರ, ಸಹೋದರಿ? ಅರ್ಥ ಆಗಲ್ವಾ? ಯಾಕಮ್ಮ ನೀವು ವಿದ್ಯಾವಂತರಲ್ವಾ, ಬುದ್ಧಿವಂತರಲ್ವಾ? ದೇವರ ವಾಕ್ಯವನ್ನು ಪರಿಶೋಧನೆ ಮಾಡಲ್ವಾ? ಏನು ಟೊಮೊಟೊ ಹಣ್ಣು ಪರಿಶೋಧನೆ ಮಾಡ್ತೀರಾ? ಬದನೆಕಾಯಿಗಳನ್ನು ಪರಿಶೋಧನೆ ಮಾಡ್ಕೊಳ್ತೀರಾ? ವಸ್ತ್ರಗಳನ್ನು ಯಾವ ರೀತಿ ಧರಿಸ್ಕೊಳ್ಬೇಕಂತೇಳಿ ಅದನ್ನು ಪರಿಶೋಧನೆ ಮಾಡಿ ತೊಗೊಳ್ತೀರಾ? ಅದನ್ನು ಪರಿಶೋಧನೆ ಮಾಡ್ತಿರೋ ಬಿಡ್ತಿರೋ ಅದು ನಿಮ್ಮಿಷ್ಟ. ದೇವರ ವಾಕ್ಯವನ್ನು ಖಂಡಿತವಾಗಿ ಪರಿಶೋಧನೆ ಮಾಡದೆ ಹೋದರೆ ನೀವು ಮೋಸ ಹೋಗ್ತೀರ. ಇದು 100% ನಿಜ. ಇರೋ ವಿಷಯಗಳನ್ನು ಹೇಳ್ತಾ ಇದ್ದೀನಿ, ಇರೋ ವಿಷಯಗಳನ್ನು. ಯೆಶಾಯನ ಗ್ರಂಥ 61ನೇ ಅಧ್ಯಾಯ, ಯೆಶಾಯನ ಗ್ರಂಥ 61ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. 1ನೇ ವಚನದಿಂದ 3ನೇ ವಚನ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ. ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿ ಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಆತನು ನನ್ನನ್ನು ಕಳಿಸಿದ್ದಾನೆ. ದೇವರು, ತಂದೆಯಾದ ದೇವರು ಸರ್ವೇಶ್ವರನು ನನ್ನನ್ನು ಕಳಿಸಿದ್ದಾನೆ, ನನ್ನನ್ನು ಆತನು ಕಳಿಸಿದ್ದಾನೆ ಎಂದು ಬರೆಯಲ್ಪಟ್ಟಿದೆ. ಯೆಶಾಯನ ಗ್ರಂಥ ನೋಡಿ, ಅದೇ ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. 9ನೇ ಅಧ್ಯಾಯ 6ನೇ ವಚನ. ಅಂದರೆ ಇಲ್ಲಿ ನೋಡಿ, ಈ ವಚನಗಳನ್ನು ಏನಾದರೂ ಪರಿಶೋಧನೆ ಮಾಡ್ತಾ ಇದ್ದಾರಾ ಅಂತ ಆಲೋಚನೆ ಮಾಡುವಾಗಿಲ್ಲ ರೀ. ಯಾಕಂದರೆ ಯೆಶಾಯನ ಗ್ರಂಥದಲ್ಲಿ ತಂದೆ ಅನ್ನುವಂಥ ಮಾತಿರೋದರಿಂದ ಇಲ್ಲಿ ನೋಡಿ ಇದೆಯಲ್ಲ, ಇಲ್ಲಿ ನೋಡಿ ಇದೆಯಲ್ಲ, ಇಲ್ಲಿ ನೋಡಿ ಇದೆಯಲ್ಲ, ಇದೆಯಪ್ಪ ಯಾರಿಲ್ಲ ಅಂತ ಹೇಳಿದರು. ಅಲ್ಲಿ ತಂದೆ ಅಂತಲೇ ಇದೆ. ಯಾವ ತಂದೆ ಅನ್ನುವಂಥ ಹೆಸರಿದೆ, ತಂದೆ ಅಂತ ಹೆಸರು ಯೇಸು ಪ್ರಭುಗೆ ಇರುತ್ತೆ. ಹಾಗಂತ ತಂದೆಯಾದ ದೇವರಿದ್ದಾರಂತಲ್ಲ, ಅಲ್ಲಿ ತಂದೆಯಾದ ದೇವರಿದ್ದಾರೆ. ದೇವರ ಮಗನಾಗಿರುವಂಥ ಈತನು ಕೂಡ ಯೆಹೋ ಎಂದು ಹೆಸರು ಕೂಡ ಇದೆ. ಆ ಹೆಸರಿಟ್ಕೊಂಡು ಭೂಲೋಕಕ್ಕೆ ಬರ್ತಾ ಇದ್ದಾನೆ. ಏನ್ರಿ ಪ್ರಿಯರ ದೇವ್ರ ಮಕ್ಕಳಿಗೆ, ತಂದೆ ಹೆಸರಿನಲ್ಲೇ ಬಂದಿದ್ದಾನೆ ಸರ್ವಶಕ್ತನಾಗಿ. ಗಮನಿಸಬೇಕು. ಯೆಶಾಯ ಗ್ರಂಥ 9ನೇ ಅಧ್ಯಾಯ 6-7. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಆತನ ಹೆಸರು. ಆತನ ಹೆಸರು, ಆತನ ಹೆಸರು ಏನೇನಂತೆ? ಅದ್ಭುತ ಸ್ವರೂಪನಾದ, ಆಲೋಚನೆ ಕರ್ತನಾದ, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಆತನ ಹೆಸರು. ಆತನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಅನುಗ್ರಹವು ಇದನ್ನು ನೆರವೇರಿಸುವುದು. ಈ ಯೆಹೋವ ದೇವರು ಅಂದರೆ ಯೇಸು ಕ್ರಿಸ್ತರಾಗಿರುವಂಥ ಈ ದೇವರಿಗೆ ಸೇನಾಧೀಶ್ವರನಾದ ಯೆಹೋವ ದೇವರಿದ್ದಾರೆ, ಅಂದರೆ ತಂದೆಯಾದ ದೇವರು. ಯೇಸು ಕ್ರಿಸ್ತರು ದೇವರ ಮಗನಾಗಿರುವಂಥ ದೇವರು. ನೀವು ನಂಬಿದ್ರು ನಂಬದೇ ಇದ್ದರೂ ವಾಕ್ಯ ಇರೋದು ಇಷ್ಟೇ. ನೀವೇನಾದರೂ ಸೇರಿಸಿ ಕೆಡಿಸ್ತೀರಾ, ನಾಶನಕ್ಕೆ ಹೋಗಬೇಕಾಗುತ್ತೆ, ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಸಹೋದರರೇ, ಜಾಗ್ರತೆ. ಇಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತರ ಬಗ್ಗೆ, ಯೇಸು ಕ್ರಿಸ್ತರಿಗೆ ತಂದೆಯಾದ ಏನ್ರಿ ತಂದೆ ಎಂದು, ಪರಾಕ್ರಮಿಯಾದ ದೇವರು ಎಂದು ಏನ್ರಿ, ಇವೆಲ್ಲ ಕೂಡ ಆತನ ಹೆಸರು ಪ್ರಿಯರೇ.
ಯಾರು? ಯೇಸು ಪ್ರಭುಗೆ. ಯೇಸು ಪ್ರಭುಗೆ ಹೆಸರು ಇರುವಂಥದ್ದು. ಅದ್ಭುತ ಸ್ವರೂಪನೆಂದು, ಆಲೋಚನೆ ಕರ್ತನು ಎಂದು, ಪರಾಕ್ರಮಿಯಾದ ದೇವರು ಎಂದು, ನಿತ್ಯನಾದ ತಂದೆ ಎಂದು, ಸಮಾಧಾನದ ಪ್ರಭು ಎಂದು ಎಂಬವು ಅವನ ಹೆಸರು. ಇಲ್ಲಾಂದರೆ ಆತನ ಹೆಸರು. ಸೇನಾಧೀಶ್ವರನಾದ ಯೆಹೋವನು ಇದನ್ನು ನೆರವೇರಿಸ್ತಾ ಇದ್ದಾನಂತೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಈ ವಚನದಲ್ಲಿ ಪ್ರಭು ಕಾಣ್ತಾ ಇದ್ದಾರೆ, ಈ ವಚನದಲ್ಲಿ ತಂದೆಯಾದ ದೇವರು ಕೂಡ ಕಾಣ್ತಾ ಇದ್ದಾರೆ. ಪರಿಶೋಧನೆ ಮಾಡುವಾಗ ಇವರು ಪರಿಶೋಧನೆಯೇ ಮಾಡಲ್ಲ. ಇದನ್ನೆಲ್ಲ ಮನಸ್ಸಿನಲ್ಲಿಟ್ಕೊಳ್ಳಿ. ಹಳೆ ಒಡಂಬಡಿಕೆಯಲ್ಲಿ ವಚನಗಳಿದೆಯಲ್ಲ, ಎಲ್ಲೆಲ್ಲಿ ವಚನಗಳಿದೆಯೋ ಅಲ್ಲಿ ನೋಡಿ ಪರಿಶೋಧನೆ ಮಾಡಿ, ಇದ್ದಾರಾ ಇಲ್ವಾ ಅಂತ ನೋಡಿ. ಯಾರೋ ಮೂಢರು ಹೇಳಿರುವಂಥ ಮಾತುಗಳನ್ನು ಕೇಳಿ ಫಿಕ್ಸ್ ಆಗಬೇಡಿ, ಪರಿಶೋಧನೆ ಮಾಡಿ, ಅರ್ಥ ಆಗುತ್ತೆ. ಈ ಹಳೆ ಒಡಂಬಡಿಕೆಯಲ್ಲಿ ಕೆಲವು ಸಂದರ್ಭದಲ್ಲಿ ಯೆಹೋವನಾಗಿ ಕರೆಯಲ್ಪಟ್ಟಿದ್ದಾನೆ, ಯೆಹೋವನೆಂದು ತೋರಿಸ್ಕೊಂಡಿದ್ದಾನೆ, ಪರಿಚಯವಾಗಿದೆ, ಕಾಣಿಸ್ಕೊಂಡಿದ್ದಾನೆ. ಅದೇ ಪ್ರಕಾರ ದೇವರೆಂದು, ದೇವರ ಮಗನೆಂದು, ಇಲ್ಲಾಂದರೆ ಅದ್ಭುತ ಸ್ವರೂಪನೆಂದು ಅನೇಕ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಪ್ರಭು ಕಾಣಿಸ್ಕೊಳ್ತಾ ಇದ್ದಾರೆ. ಲೋಕರಕ್ಷಕನು ಕ್ರಿಸ್ತನು ಕಾಣಿಸ್ಕೊಳ್ತಾ ಇದ್ದಾನೆ, ಅನೇಕ ಸಾರಿ ಕೆಲಸ ಮಾಡಿದ್ದಾನೆ. ಆ ಪ್ರಭುವೇ ಹೊಸ ಒಡಂಬಡಿಕೆಯಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡು ಮಾನವ ಆಕಾರವನ್ನು ಧರಿಸಿಕೊಂಡು ಬರ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಕಾಣಿಸಿಕೊಂಡಾಗ ಮಾನವ ಆಕಾರದಿಂದ ಕಂಡಿಲ್ಲ. ದೇವರ ಹೆಸರಿನಲ್ಲಿ ಬಂದಿದ್ದಾನೆ, ದೇವರ ಹೆಸರಿನಲ್ಲೇ ಕಂಡಿದ್ದಾನೆ. ದೇವರ ಹೆಸರಿನಲ್ಲಿ ಅಂದರೆ ತಂದೆಯಾದ ದೇವರನ್ನು ಯಾರು ನೋಡಿಲ್ಲ. ಮತ್ತೆ ತಂದೆಯಾದ ದೇವರನ್ನು, ದೇವರ ಸ್ವರೂಪವನ್ನು, ದೇವರ ಸ್ವರವನ್ನು ಯಾರು ಕೇಳಿಲ್ಲ. ಆ ದೇವರ ಹೆಸರಿನಲ್ಲೇ ಬಂದಿರುವಂಥ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರ ಒಂದು ಸ್ವರವನ್ನು, ಇಲ್ಲಾಂದರೆ ಆತನ ರೂಪವನ್ನು, ಅಂದರೆ ಆತ್ಮರೂಪವನ್ನು ಕಂಡಿದ್ದಾರೆ ವಿನಃ ದೇವರ ರೂಪವನ್ನು ಯಾರು ಕೂಡ ಕಂಡಿಲ್ಲ ರೀ. ದೇವರ ರೂಪವನ್ನು ದರ್ಶನದಲ್ಲಿ ಅನೇಕ ಸಾರಿ ಮಾತಾಡಿದ್ದಾರೆ. ಆ ಯೇಸು ಪ್ರಭುವೇ ಹಳೆ ಒಡಂಬಡಿಕೆಯಲ್ಲಿರುವಂಥ ಯೆಹೋವ ಎಂಬ ದೇವರ ಮಗನಾದ ದೇವರು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನಾಗಿ ಶರೀರವನ್ನು ಧರಿಸಿಕೊಂಡು ನಮ್ಮ ಮಧ್ಯದಲ್ಲಿ ನಿವಸಿಸಿದ್ದಾನೆ. ಆತನು ಹೇಳುವಂಥ ಮಾತನ್ನು ಗಮನಿಸ್ರಿ. ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ದೀವಲ್ವ, ಈ ವಚನಗಳನ್ನು ಗಮನದಲ್ಲಿಟ್ಕೊಂಡು ಯೇಸು ಪ್ರಭು ಎಲ್ಲೆಲ್ಲಿ ಏನು ಮಾತನಾಡ್ತಾ ಇದ್ದಾರೋ ಗಮನಿಸ್ರಿ. ಯೇಸು ಪ್ರಭು ಪದೇ ಪದೇ ಏನು ಮಾತನಾಡ್ತಾ ಇದ್ದಾರೋ ಗಮನಿಸ್ರಿ. ತಂದೆಯನ್ನು ಕುರಿತು ಏನು ಮಾತನಾಡ್ತಾ ಇದ್ದಾರೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನವನ್ನು ನೋಡಿ. 4:34, 4ನೇ ಅಧ್ಯಾಯ 34ನೇ ವಚನ. ಯೇಸು ಅವರಿಗೆ, ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ನೋಡಿದ್ರ, ನನ್ನನ್ನು ಕಳಿಸಿದಾನ. ಹಳೆ ಒಡಂಬಡಿಕೆಯಲ್ಲಿ ಜಕರಿಯ ಗ್ರಂಥದಲ್ಲಿ ನೋಡಿದ್ದೇವೆ, ಯೆಹೋವನಾಗಿರುವಂಥ ನನ್ನನ್ನು, ಸೇನಾಧೀಶ್ವರನಾದಂಥ ಯೆಹೋವನು ನನ್ನನ್ನು ಕಳಿಸ್ತಾ ಇದ್ದಾನೆ, ನನ್ನನ್ನು ಕಳಿಸಿಕೊಡ್ತಾ ಇದ್ದಾನೆ ನಿಮ್ಮ ಮಧ್ಯದಲ್ಲಿ. ತಂದೆಯಾದ ಯೆಹೋವನು, ತಂದೆಯಾದ ದೇವರು, ಸೇನಾಧೀಶ್ವರನಾದ ಯೆಹೋವನು, ಸರ್ವಶಕ್ತನಾದಂಥ ಯೆಹೋವನು, ತಂದೆಯಾದ ದೇವರು, ಆತನ ಹೆಸರಿನಲ್ಲೇ ನನ್ನನ್ನು ಕಳಿಸಿದ್ದಾನೆ, ನನ್ನನ್ನು ಆತನು ಕಳಿಸಿಕೊಟ್ಟಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಇದೆ. ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಕೂಡ ಯೇಸು ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ನನ್ನನ್ನು ಆ ತಂದೆಯಾದ ದೇವರು ಕಳಿಸಿಕೊಟ್ಟಿದ್ದಾನೆ, ನನ್ನ ತಂದೆ ಕಳಿಸಿಕೊಟ್ಟಿರೋದರಿಂದ ನಾನು ಬಂದಿದ್ದೇನೆ ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ. ಅರ್ಥ ಆಗತ್ತೆ ಈ ಮಾತುಗಳು? ಅರ್ಥ ಆಗುತ್ತಾ? ಪ್ರಭುವೇ ಹೇಳಿದ್ದಾನಾ ಅಥವಾ ನಾನೇನಾದರೂ ಇವತ್ತು ಬರೆದುಕೊಂಡಿದ್ದೀನ? ಯೇಸು ಪ್ರಭುವೇ ಹೇಳ್ತಾ ಇದ್ದಾರಾ ಅಥವಾ ಇವತ್ತು ನಾನೇನಾದರೂ ಬರೆದುಕೊಂಡು ನಿಮ್ಮ ಬಳಿಯಲ್ಲಿ ಮಾತನಾಡ್ತಾ ಇದ್ದೀನ? 5ನೇ ಅಧ್ಯಾಯ 30ನೇ ವಚನ ನೋಡಿ. 5:30, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನ. ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆನು. ಯೇಸು ಪ್ರಭು ಹೇಳುವಂಥ ಮಾತು, ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆನು. ತಂದೆ ಹೇಳಿದ್ದನ್ನೇ ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳಿಸಿದಾತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವುದರಿಂದ
ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ. ಈ ವಚನದಲ್ಲಿ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ನನ್ನಿಷ್ಟಕ್ಕೆ ಅಂದರೆ ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆನು, ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆನು. ಯೇಸು ಪ್ರಭು ಹೇಳುವಂಥ ಮಾತು, ತಂದೆ ಹೇಳಿದ್ದನ್ನೇ ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳಿಸಿದ ಆತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುತ್ತೇನೆ. ಈ ಮಾತಿನಲ್ಲಿ ಅರ್ಥ ಹೇಳಬೇಕಾಗತ್ತೆ. ನನ್ನ ಸ್ವಂತ ಚಿತ್ತವನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಾನು ಬಂದಿಲ್ಲ. ನನ್ನನ್ನು ಕಳಿಸಿದ ಆತನ ಚಿತ್ತ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೆ. ಅಂದರೆ ನನ್ನನ್ನು ಪರಲೋಕದಲ್ಲಿದ್ದಂಥ ಸೇನಾಧೀಶ್ವರನಾದ ಯೆಹೋವನಿದ್ದಾನೆ, ಆತನು ನನ್ನ ತಂದೆ, ಆತನು ನನ್ನ ತಂದೆ, ಆತನು ಕಳಿಸಿರುವುದರಿಂದ ನಾನು ಭೂಲೋಕಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ ಯೇಸು ಪ್ರಭು. ಇನ್ನೂ ತೋರಿಸ್ತೀನಿ ವಚನಗಳನ್ನು. 36ನೇ ವಚನವನ್ನು ನೋಡಿ, 5ನೇ ಅಧ್ಯಾಯ 36ನೇ ವಚನ. ಅದೇ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ವಚನ. ನನಗಂತೂ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಹೇಗೆಂದರೆ, ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು, ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳಿಸಿಕೊಟ್ಟನೆಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತಾನೆ. ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತಾನೆ ಯಾರು? ತಂದೆಯಾದ ದೇವರು. ತಂದೆಯಾದ ದೇವರು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತಾನೆ. ನಾನು ನನ್ನ ಸ್ವಂತ ಇಷ್ಟವನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಾನು ಬಂದಿಲ್ಲ, ಆ ತಂದೆಯ ಇಷ್ಟವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ. ಆತನು ಕಳಿಸಿಕೊಟ್ಟಿದ್ದಾನೆ, ಆತನು ಕಳಿಸಿಕೊಟ್ಟಿದ್ದಾನೆ, ಆತನು ಕಳಿಸಿಕೊಟ್ಟಿದ್ದಾನೆ ಎಂದು ದೇವರು, ಅಂದರೆ ಯೇಸು ಪ್ರಭು, ದೇವರ ಮಗನಾಗಿರುವಂಥ ದೇವರು ಯೇಸು ಪ್ರಭು ಅದ್ಭುತ ರೀತಿಯಲ್ಲಿ ಹೇಳುವಾಗ ನಾವೇನು ಅರ್ಥ ಮಾಡ್ಕೊಂಡು, ನಾನೇನು ಯೇಸು ಪ್ರಭುನ ದೇವರು ಅಲ್ಲ ಅಂತ ಹೇಳಿದ್ದೀನ? ಎಲ್ಲಾದರೂ ದೇವರು ಅಲ್ಲ ಅಂತ ನಾನು ಹೇಳಿದ್ದೀನ? ದೈವಕುಮಾರನಾದಂಥ ಈತನು ಏನ್ರಿ ದೇವರ ಕುಮಾರನಾಗಿರುತ್ತೆ. ಈತನು ದೇವರು, ಈತನು ದೇವರು, ದೇವರ ಮಗನಾಗಿರುವಂಥ ದೇವರು ಈತನು. ತಂದೆಯಾದ ದೇವರಲ್ಲ, ತಂದೆಯಾದ ದೇವರಿದ್ದಾನೆ. ಆ ತಂದೆಯಾದ ದೇವರ ಇಷ್ಟವನ್ನು ನೆರವೇರಿಸೋದಕ್ಕೆ ಬಂದಿರುವಂಥ ಕುಮಾರನಾದ ಯೆಹೋವನು ಯೇಸು ಕ್ರಿಸ್ತರು. ಇನ್ನ ವಚನ ನೋಡಿ, 6ನೇ ಅಧ್ಯಾಯ 38ನೇ ವಚನ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ. 6ನೇ ಅಧ್ಯಾಯ 38ನೇ ವಚನವನ್ನು ನೋಡಿ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳಿಸಿದ ಆತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಅಂದರೆ ನಾನು ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ. ಆ ಚಿತ್ತ ಏನೆಂದು ಕೆಳಗಡೆ ಕೂಡ ಹೇಳಿದ್ದಾನೆ. ಆ ಚಿತ್ತ ಏನು? ಭೂಲೋಕದಲ್ಲಿ ಇದ್ದಂಥ ಎಲ್ಲರೂ ನನ್ನ ಮಕ್ಕಳು, ಅಂದರೆ ದೇವರಿಗೆ ಮಕ್ಕಳು. ಆದ್ದರಿಂದ ಎಲ್ಲರನ್ನು ಕಾಪಾಡಬೇಕು. ಆ ಕಾಪಾಡೋದಕ್ಕೆ ನಾನು ನನ್ನ ದೇಹವನ್ನು ಸಮರ್ಪಣೆ ಮಾಡೋದಕ್ಕೆ, ನನ್ನ ದೇಹವನ್ನು ಕೊಡೋದಕ್ಕೆ ನಾನು ಎಲ್ಲರಿಗೋಸ್ಕರ ಪ್ರಾಣ ತ್ಯಾಗ ಮಾಡೋದಕ್ಕೆ ಬಂದಿದ್ದೇನಂತೇಳಿ ಯೇಸು ಪ್ರಭು ಒಪ್ಪಿಕೊಳ್ತಾ ಇದ್ದಾರೆ. ನನ್ನ ತಂದೆಯಾದ ದೇವರಿದ್ದಾರೆ, ಆ ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ಎಂದು ಅವ್ರು ಹೇಳಿರುವಾಗ ಇವರೇನಂತಾರೆ, ಇಲ್ಲ ಅವೆಲ್ಲ ಏನಿಲ್ಲ, ಅವರೇ ಇವರು, ಇವರೇ ಅವರು, ಏಕ್ದಮ್ ಒಂದು ಮಾತಲ್ಲಿ ಮುಗಿಸ್ಬಿಡ್ತಾರೆ ಇವರು. ಪ್ರಿಯರೇ, ಅದು ವಿರುದ್ಧವಾದಂಥ ಬೋಧನೆ, ಅದು ವಿರುದ್ಧವಾದಂಥದ್ದು. ಅದು ನೀವು ನಂಬಿದ್ರು, ಅಂದರೆ ಈ ಮಾತುಗಳು ನಂಬಿದ್ರು ನಂಬದೆ ಹೋದರೂ ಅವ್ರು ಮಾತಾಡುವಂಥ ಬೋಧನೆ ವಿರುದ್ಧವಾದಂಥ ಬೋಧನೆ. ಈತನೇ ತಂದೆಯಾದ ದೇವರು, ಈತನೇ ಯೇಸು ಕ್ರಿಸ್ತನು, ಈತನೇ ಪವಿತ್ರಾತ್ಮನಂತೇಳಿ ನೀವು ರುಜುಪಡಿಸ್ರಿ. ನನ್ನ ತಂದೆಯಾದ ದೇವರಿದ್ದಾರೆ, ಯೇಸು ಪ್ರಭು ಇದ್ದಾರೆ, ಪವಿತ್ರಾತ್ಮನು ಕೂಡ ಇದ್ದಾರೆ ಎಂದು ನಾನು ರುಜುಪಡಿಸ್ತೀನಿ. ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ತೋರಿಸ್ತೀನಿ. ತಂದೆಯಾದ ದೇವರಿದ್ದಾರೆ, ಯೇಸು ಪ್ರಭು ಇದ್ದಾರೆ, ಪವಿತ್ರಾತ್ಮರು ಇದ್ದಾರೆ ಎಂದು. ಮೂವರು ಒಗ್ಗಟ್ಟಾಗಿದ್ದಾರೆ. ನೀವು ಹೇಳ್ಬೋದು, ಒಂದು ಮಾತು ತೋರಿಸ್ತೀರ, ನನಗೆ ಗೊತ್ತು ಏನು ತೋರಿಸ್ತೀರಂದರೆ, ಅದೇ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 10ನೇ ವಚನ ತೋರಿಸ್ತೀರಾ? ಇಂಥ ವಚನಗಳು ಕೆಲವು ಇರುತ್ತೆ. ಅದು ಯಾಕೆಂದರೆ ನಿಮ್ಮ ಅಪಾರ್ಥ ಅದು. ಅಲ್ಲಿ ಕೂಡ ದೇವರ ಜ್ಞಾನ ಇದೆ. ಪರಿಶೋಧನೆ ಮಾಡಿದ್ರೆ ಏನಿದೆ ದೇವರ ಜ್ಞಾನ ನೋಡಿ. 14ನೇ ಅಧ್ಯಾಯ 8ನೇ ವಚನದಿಂದ ನೋಡೋಣ, ಗೊತ್ತಾಗುತ್ತೆ. 8ನೇ ವಚನ. ಫಿಲಿಪ್ಪನು, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಫಿಲಿಪ್ಪನು, ಸ್ವಾಮಿ
ಪದೇ ಪದೇ ತಂದೆಯಾದ ದೇವರು ಅಂತ ಇದ್ದೀರಲ್ಲ, ಪ್ರಾರ್ಥನೆಯಲ್ಲಿ ತಂದೆಯಾದ ದೇವರಂತ ಇದ್ದೀರಾ, ಬೋಧನೆ ಮಾಡುವಾಗ ತಂದೆಯಾದ ದೇವರಂತ ಇದ್ದೀರಾ, ಆ ತಂದೆಯ ಇಷ್ಟವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ ಅಂತ ಇದ್ದೀರಾ. ಒಂದು ಸಾರಿ ಆ ದರ್ಶನದಲ್ಲಿ ಒಂದು ಸಾರಿ ತೋರಿಸಿಪ ಪ್ರಭುವೇ ಅಂದಾಗ ಯೇಸು ಪ್ರಭು ನೋಡಿ ಏನಂತ ಇದ್ದಾರೆ, ಫಿಲಿಪ್ಪನು ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಎಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ ಅಂತ ಹೇಳಿದ್ರೆ, ಅಂದರೆ ಇಲ್ಲಿ ಏನು, ನಾನು ತಂದೆ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾರೆ ವಿನಃ ನಾನೇ ತಂದೆಯಾದ ದೇವರಂತ ಹೇಳ್ಕೊಂಡಿಲ್ಲ. ನಾನು ಇದ್ದೀನಿ, ನನ್ನ ತಂದೆ ಇದ್ದಾರೆ. ನನ್ನನ್ನು ನೋಡಿದವನು ನನ್ನ ತಂದೆಯನ್ನು ನೋಡಿದ್ದಾನೆ ಅಂತ ಹೇಳಿದ್ದಾನೆ. ಅಷ್ಟೊಂದು ಖಂಡಿತವಾದಂಥ ಮಾತು ಯಾಕೆ ಹೇಳಿದಂತ ನೋಡುವಾಗ, ನಾನು ದೇವರ ಪ್ರತಿರೂಪ, ಅಂದರೆ ಯೇಸು ಕ್ರಿಸ್ತರು ಯಾರು? ದೇವರ ಪ್ರತಿರೂಪನು. ದೇವರ ಪ್ರತಿರೂಪ ಅಂದರೆ ದೇವರು ಯಾವ ರೀತಿ ಇದ್ದಾರೋ, ತಂದೆಯಾದ ದೇವರ ಸ್ವರೂಪ ಯಾವ ರೀತಿ ಇದ್ದಾರೋ, ದೇವರ ಗುಣಗಳಲ್ಲಿ ಆಗಿರ್ಬೋದು, ಕೆಲಸದಲ್ಲಿ ಆಗಿರ್ಬೋದು, ತಂದೆಯಾದ ದೇವರು ಅಂದರೆ ಯೇಸು ಕ್ರಿಸ್ತರು ಯಾವ ರೀತಿ ಇದ್ದಾರೋ ಅದೇ ಪ್ರಕಾರ ತಂದೆಯಾದ ದೇವರಿದ್ದಾರೆ. ತಂದೆಯಾದ ದೇವರು ಯಾವ ರೀತಿ ಇದ್ದಾರೋ ಅದೇ ಪ್ರಕಾರ ಯೇಸು ಕ್ರಿಸ್ತರಿದ್ದಾರೆ. ಈ ಗುಣಗಳಲ್ಲೇ ಆಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಏನ್ರಿ ವ್ಯತ್ಯಾಸ ಇಲ್ಲ ರೀ, ಎಲ್ಲ ಸೇಮ್ ಟು ಸೇಮ್. ಆ ತಂದೆಯಾದ ದೇವರು ನನ್ನ ನೋಡಿದ್ರೆ ಅವರನ್ನು ನೋಡಿದ ಹಾಗೇನೆ ಆಯಿತು ಅಷ್ಟೇ. ನಾನು ದೇವರ ಪ್ರತಿರೂಪ, ನಾನು ದೇವರ ಪ್ರತಿರೂಪ. ಹಾಗಂತ ನಾನೇ ತಂದೆಯಾದ ದೇವರಂತ ಹೇಳ್ಕೊಂಡಿಲ್ಲ. ಪ್ರಿಯರ ದೇವರ ಮಕ್ಕಳಿಗೆ ಆಲೋಚನೆ ಮಾಡಿ, ಪರಿಶೋಧನೆ ಮಾಡಿ. ಇನ್ನೊಂದು ವಚನವನ್ನು ಕೂಡ ನೋಡೋಣ. 8ನೇ ಅಧ್ಯಾಯ 16ನೇ ವಚನ. ಅದೇ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಚನ. ತೀರ್ಪು ಮಾಡಿದರೂ ನನ್ನ ತೀರ್ಪು ಸರಿಯಾದದ್ದೇ, ಯಾಕೆಂದರೆ ನಾನು ಒಂಟಿಗನಲ್ಲ, ನಾನು ನನ್ನನ್ನು ಕಳಿಸಿಕೊಟ್ಟ ತಂದೆಯೂ ಇಬ್ಬರು ಇದ್ದೇವೆ. ನಾನು ಒಂಟಿಗನಲ್ಲ, ನಾನು ಇದ್ದೀನಿ, ನನ್ನ ತಂದೆಯೂ ಕೂಡ ಇದ್ದಾರೆ. ನಾನು ಇದ್ದೀನಿ, ನನ್ನ ತಂದೆ ಕೂಡ ಇದ್ದಾರೆ. ಮತ್ತೊಂದು ಸಾರಿ, ನಾನು ಇದ್ದೀನಿ, ನನ್ನ ತಂದೆ ಕೂಡ ಇದ್ದಾರೆ ಎಂದು ನೇರವಾಗಿ ಯೇಸು ಪ್ರಭುವೇ ಹೇಳ್ತಾ ಇದ್ದಾರೆ. ತಂದೆಯಾದ ದೇವರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ, ಪವಿತ್ರಾತ್ಮರು ಇದ್ದಾರೆ. ಖಂಡಿತವಾಗಿ ಹೀಗೇನೇ ನಂಬಬೇಕು. ನಿನ್ನಿಷ್ಟದ ಪ್ರಕಾರ ಬಾಯಿಗೆ ಬಂದ ಹಾಗೆ ನಂಬುತ್ತೀನಿ, ಇಷ್ಟ ಬಂದ ಹಾಗೆ ಬೋಧನೆ ಮಾಡ್ತೀನಿ ಅಂದರೆ ಕಠಿಣವಾದ ತೀರ್ಪಿರುತ್ತೆ. ಯೇಸು ಪ್ರಭು ಅಂತಾರೆ, ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗು. ಯೇಸು ಪ್ರಭು ಹೇಳುವಂಥ ಮಾತು. ಅದಕ್ಕೆ ಜಾಗ್ರತೆ. ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 16ನೇ ವಚನ. 16ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ದಣಿಗಿಂತ ಆಳು ದೊಡ್ಡವನಲ್ಲ, ಕಳಿಸಲ್ಪಟ್ಟವನು ಕಳಿಸಿದವನಿಗಿಂತ ದೊಡ್ಡವನಲ್ಲ. ದಣಿಗಿಂತ ಆಳು ದೊಡ್ಡವನಲ್ಲ, ಕಳಿಸಲ್ಪಟ್ಟವನು ಕಳಿಸಿದವನಿಗಿಂತ ದೊಡ್ಡವನಲ್ಲ. ಅಂದರೆ ಅರ್ಥ ಏನು ಗೊತ್ತಾ? ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ, ನನಗಿಂತ ದೊಡ್ಡವರು ತಂದೆಯಾದ ದೇವರೇ ಅಂತ ಹೇಳ್ತಾನೆ. ನನಗಿಂತ ದೊಡ್ಡವರು ತಂದೆಯಾದ ದೇವರು. ಇಷ್ಟು ಹೇಳಿದ್ರು ಕೂಡ ನಂಬಲ್ವಾ? ನಿನ್ನ ಕರ್ಮ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 28ನೇ ವಚನ ನೋಡು. ಯೋಹಾನನ ಬರೆದ ಸುವಾರ್ತೆ 14:28. ನಾನು ಹೋಗಿ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆಂದು ನಿಮಗೆ ಹೇಳಿದ್ದೇನೆ, ಕೇಳಿದ್ದೀರಿ. ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನಾನು ತಂದೆಯ ಬಳಿಗೆ ಹೋಗುವ ವಿಷಯದಲ್ಲಿ ಸಂತೋಷ ಪಡುತ್ತಿದ್ದೀರಿ. ಯಾಕೆಂದರೆ ತಂದೆಯು ನನಗಿಂತ ದೊಡ್ಡವನು. ನೋಡಿದ್ರ, ತಂದೆಯು ಇದ್ದಾನೆ, ಆ ತಂದೆಯು ನನಗಿಂತ ದೊಡ್ಡವರು, ನನಗಿಂತ ದೊಡ್ಡ ಆತನು. ನನ್ನ ತಂದೆ ನನಗಿಂತ ದೊಡ್ಡ ಆತನು. ನನ್ನ ತಂದೆ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ನನ್ನ ತಂದೆ ಇದ್ದಾನೆ, ನಾನು ಇದ್ದೀನಿ, ಇಬ್ಬರು ಇದ್ದೀವಿ. ಇಷ್ಟು ಅದ್ಭುತವಾದಂಥ ಮಾತುಗಳು.
ನನ್ನ ತಂದೆ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ, ನನ್ನ ತಂದೆ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ, ನನ್ನ ತಂದೆ ನನಗಿಂತ ದೊಡ್ಡ ಆತನು. ಹಳೆ ಒಡಂಬಡಿಕೆಯಲ್ಲಿ ಆ ಕ್ರಿಸ್ತನು ಬರಬೇಕಾಗಿತ್ತು. ಆ ಕ್ರಿಸ್ತನು ಈತನು. ನನ್ನನ್ನು ನಂಬದೆ ಹೋದರೆ ನಿಮಗೆ ದಂಡನೆ ಇರುತ್ತೆ ಅಂತ ಹೇಳ್ತಾರೆ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಯೇಸುಕ್ರಿಸ್ತರ ಜನನ, ಯೇಸುಕ್ರಿಸ್ತರ ಜೀವಿತ, ಯೇಸುಕ್ರಿಸ್ತರ ಮರಣ, ಯೇಸುಕ್ರಿಸ್ತರ ಪುನರುತ್ಥಾನ ಹೋಗಿ ಸಾರಿ. ತಂದೆ, ಮಗ, ಪವಿತ್ರಾತ್ಮನ ಬಗ್ಗೆ ಕ್ಲಾರಿಟಿ ಕೊಡಿ. ಸುವಾರ್ತೆ ಸಾರಿ. ಯಾರಾದರೂ ನಂಬಿ ದೀಕ್ಷಾ ಸ್ಥಾನ ಪಡ್ಕೊಂಡ್ರೆ ಅವನಿಗೆ ರಕ್ಷಣೆ ಬರುತ್ತೆ, ನಂಬದೆ ಹೋದರೆ ದಂಡನೆಗೆ ಗುರಿ ಆಗ್ತಾರಂತ ಹೇಳಿದ್ದಾರೆ. ಅಂದರೆ ಎಲ್ಲ ವಚನಗಳಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಏನ್ರಿ, ಹಳೆ ಒಡಂಬಡಿಕೆಯಲ್ಲಿ ಯೆಹೋವನೆಂದು ದೇವರ ಹೆಸರಿನಲ್ಲಿ ಇದ್ದಂಥ ಈ ಯೆಹೋವನೆಂದು ಯೇಸುಕ್ರಿಸ್ತರು ಹೊಸ ಒಡಂಬಡಿಕೆಯಲ್ಲಿ ಯೇಸುವಾಗಿ, ಕ್ರಿಸ್ತನಾಗಿ, ಮೆಸ್ಸಯ್ಯನಾಗಿ ಕಾಣ್ತಾ ಇದ್ದಾರೆ. ರಕ್ಷಕನಾಗಿ ಆತನು ಕ್ರಿಸ್ತನೆಂದು ನಂಬಬೇಕು, ಆತನು ಯೇಸು ಎಂದು ನಂಬಬೇಕು, ಆತನು ರಕ್ಷಕನೆಂದು ನಂಬಬೇಕು, ಆತನು ಮೋಕ್ಷ ಪ್ರದಾತನೆಂದು ನಂಬಬೇಕು, ನಂಬಿ ವಾಕ್ಯದ ಪ್ರಕಾರ ನಡಿಬೇಕು. ಇಷ್ಟೆಲ್ಲ ವಾಕ್ಯಗಳಿರುವಾಗ ನಾವು ನಂಬಿದ್ದೀವಾ ಅಥವಾ ಗಾಳಿಗೆ ಬಿಡ್ತಾ ಇದ್ದೀವ? ಅಂದರೆ ಈ ಕಡೆ ಕೇಳಿ ಈ ಕಡೆ ಬಿಡ್ತಾ ಇದ್ದೀವ? ಈ ವಾಕ್ಯಗಳನ್ನು ಕೇಳಿ ಈ ಕಡೆ ಕೇಳಿ ಬಿಡ್ತಾ ಇದ್ದೀವ? ಹಾಗಾದರೆ ಮೋಸ ಹೋಗ್ತೀರಾ. ಜಾಗ್ರತೆ ಪ್ರಿಯರಾದ ದೇವ್ರ ಮಕ್ಕಳಿರ. ಮತ್ತಾಯನು ಬರೆದು ಸುವಾರ್ತೆ, ಮತ್ತಾಯನು ಬರೆದು ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನವನ್ನು ನೋಡಿ. 7ನೇ ಅಧ್ಯಾಯ 13ನೇ ವಚನ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಇಕ್ಕಟ್ಟಾದ ಏನ್ರಿ, ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ. ಇಕ್ಕಟ್ಟಾದ ಬಾಗಿಲು ಇವಾಗ ಹೇಳಿದ್ದೀನಲ್ಲ, ಇದು ತುಂಬ ಇಕ್ಕಟ್ಟಾಗಿದೆ. ಇದು ಯಾರು ನಂಬುತ್ತಾ ಇಲ್ಲ ನೋಡಿ. ಸುಮಾರು 20 ವರ್ಷಗಳಿಂದ ಈ ಕರ್ನಾಟಕದಲ್ಲಿ ಬೋಧನೆ ಮಾಡ್ತಾ ಇದ್ದೀನಿ. ನಂಬರ್ ಎಷ್ಟು? ಸ್ವಲ್ಪ ಮಂದಿ. ಅದೇ ಯೇಸುಪ್ರಭು ತಂದೆಯಾದ ದೇವರು, ತಂದೆಯಾದ ದೇವರೇ ಪವಿತ್ರಾತ್ಮನೇ ತಂದೆಯಾದ ದೇವರು ಅಂತ ಹೇಳಿ ಈ ರೀತಿ ಹೇಳಿದ್ರೆ ಗುಂಪಾಗಿ ಹೋಗ್ತಾರೆ. ಗುಂಪಾಗಿ. ಅಂದರೆ ಯೇಸುಪ್ರಭು ಅಂದರೆ ತಂದೆ ಅಂತಾನ? ವಾಕ್ಯದಲ್ಲಿದ್ದರೆ ಪ್ರಿಯರ ದೇವರ ಮಕ್ಕಳಿರ ನಂಬೋಣ, ತಪ್ಪೇನಿಲ್ಲ. ಯೇಸುಪ್ರಭು ಇದ್ದಾರೆ, ತಂದೆಯಾದ ದೇವರಿದ್ದಾರೆ, ಪವಿತ್ರಾತ್ಮರು ಇದ್ದಾರೆ ಎಂದು ಬೈಬಲಲ್ಲಿ ಹೇಳಿರುವಾಗ ನೀವು ಯಾವುದನ್ನು ನಂಬುತ್ತಾ ಇದ್ದೀರಿ, ಯಾವುದನ್ನು ತಿಳ್ಕೊಳ್ತಾ ಇದ್ದೀರಿ, ಯಾವುದನ್ನು ಪರಿಶೋಧನೆ ಮಾಡ್ತಾ ಇದ್ದೀರಾ? ಯೇಸು ಕ್ರಿಸ್ತರ ಮೂಲಕ ರಕ್ಷಣೆ ಇದೆ, ಪಾಪ ಕ್ಷಮಾಪಣೆ ಇದೆ. ಆತನು ದೇವರು. ಹಾಗಂತ ತಂದೆಯಾದ ದೇವರಲ್ಲ, ತಂದೆಯಾದ ದೇವರು ಕೂಡ ಇದ್ದಾರಲ್ಲ. ಆ ಯೇಸುಪ್ರಭು ಮಾತು ಹೇಳುವಂಥ ಮಾತೇನು ಗೊತ್ತಾ? ಇಕ್ಕಟ್ಟಾದ ಬಾಗಿಲಿನಿಂದ ನೀವು ಒಳಕ್ಕೆ ಬನ್ನಿ. ಅಂದರೆ ದೇವರ ರಾಜ್ಯಕ್ಕೆ ಸೇರಬೇಕಂದ್ರೆ ಇಕ್ಕಟ್ಟಾದ ಬಾಗಿಲಿದ್ದು. ಸುಲಭ ಇಲ್ಲ, ವಿಶಾಲವಾಗಿಲ್ಲ. ವಿಶಾಲವಾದ ಬಾಗಿಲೇನು? ತುಂಬ ಜನ ಇದೆ ಟೋಟಲ್ ಎಲ್ಲ. ಸ್ವಸ್ಥತೆ ಮಾಡ್ತೀವಿ ಬನ್ನಿ ಅಂತ ದೊಡ್ಡದಾಗಿ ಬ್ಯಾನರ್ ಹಾಕಿದಾಗ ಗುಂಪಾಗಿ ಹೋಗ್ತಾರೆ. ಯಾಕೆ? 1ನೇ ಶತಮಾನದಲ್ಲಿ ಸ್ವಸ್ಥತೆಗಳು ನಿಂತು ಹೋಗಿದೆ ಅಂತ ದೇವರು ಹೇಳ್ತಾನೆ. 1ನೇ ಶತಮಾನದಲ್ಲಿ ಮಾಡಿರುವಂಥ ಅದ್ಭುತಗಳಿದೆಯಲ್ಲ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಸತ್ತವರನ್ನು ಎಬ್ಬಿಸಿದ್ದಾರೆ, ಕುಂಟರಿಗೆ ಕಾಲು ಬರುವಂತೆ ಮಾಡಿದ್ದಾರೆ, ಕುರುಡರಿಗೆ ಕಣ್ಣು ಬರುವಂತೆ ಮಾಡಿದ್ದಾರಲ್ಲ, ಅಂಥ ಅದ್ಭುತಗಳನ್ನು ನಿಲ್ಲಿಸಿದ್ದಾರೆ. ಅನ್ಯ ಭಾಷೆಗಳನ್ನು ಕೂಡ ನಿಲ್ಲಿಸಿದ್ದಾರೆ. ಇವಾಗಲೂ ಕೂಡ ಅಂಥ ಅದ್ಭುತವನ್ನು ನಾವು ಮಾಡುತ್ತೇವೆ ಅಂತ ಹೇಳ್ತಾರೆ. ಏನ್ರಿ, ಭೂಲೋಕದಲ್ಲಿ ಯಾರೇ ಆಗಿರ್ಬೋದು, ಭೂಲೋಕದಲ್ಲಿ ಇದ್ದಂಥ ಪ್ರತಿ ಮನುಷ್ಯ ದೇವ್ರ ಕೃಪೆ ಮೂಲಕ ಬದುಕ್ತಾ ಇದ್ದಾನೆ. ಇವತ್ತು ನೀನಾಗಿರ್ಬೋದು, ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ದೇವರ ಕೃಪೆ ಮೂಲಕನೇ ಬದುಕ್ತಾ ಇದ್ದಾರೆ. ದೇವ್ರ ಕೃಪೆ ಮೂಲಕ ಆರೋಗ್ಯವಾಗಿದ್ದೀವ, ಅದು ದೇವ್ರ ಕೃಪೆ. ಸಾಯುವಂಥ ಸಮಯದಲ್ಲಿ ಉಳ್ಕೊಂಡಿದ್ದೀವ, ಅದು ಕೂಡ ದೇವ್ರ ಕೃಪೆ. ಅಪಘಾತದಲ್ಲಿ ಉಳ್ಕೊಂಡಿದ್ದೀವ, ಅದು ಕೂಡ ದೇವ್ರ ಕೃಪೆ. ಹಾಗಂತ 1ನೇ ಶತಮಾನದಲ್ಲಿ ಮಾಡಿರುವಂಥ ಅದ್ಭುತಗಳು ಇವಾಗಲೂ ಕೂಡ ಯಾರಾದರೂ ಮಾಡ್ತಾರೆ ಅನ್ನುವಂಥದ್ದು ಇದ್ದರೆ ಅದು ಬೈಬಲ್ ಪ್ರಕಾರ ತಪ್ಪು. ಯಾಕೆಂದರೆ 1ನೇ ಶತಮಾನದಲ್ಲಿ ಅವರಿಗೆ ಕೊಟ್ಟಂಥ ಅದ್ಭುತ ವರಗಳನ್ನು ಇದೆಯಲ್ಲ, ಅಂಥದ್ದನ್ನು ದೇವರು ನಿಲ್ಲಿಸಿದ್ದಾರೆ. ಅದು ಅರ್ಥ ಮಾಡ್ಕೋಬೇಕು. ಅದೇ ಪ್ರಕಾರ ತಂದೆಯಾದ ದೇವರಿದ್ದಾರೆ, ಯೇಸುಪ್ರಭು ಇದ್ದಾರೆ, ಪವಿತ್ರಾತ್ಮರಿದ್ದಾರೆ. ವಾಕ್ಯದ ಮೂಲಕ ತಿಳ್ಕೊಂಡು ಭಕ್ತಿಯಿಂದ ನಡ್ಕೊಂಡು ವಾಕ್ಯವನ್ನು ತಿಳ್ಕೊಂಡು ಭಕ್ತಿಯಿಂದ ನೀನು ನಡಿಬೇಕು. ಅನೇಕರನ್ನು ನೀನು ಕಾಪಾಡಬೇಕು. ಮೊದಲನೇದಾಗಿ ನೀನು ತಿಳ್ಕೊಳ್ಬೇಕು. ಮೊದಲನೇದಾಗಿ ನೀನು ತಿಳ್ಕೊಂಡು ಧ್ಯಾನ ಮಾಡಿ ಪರಿಶೋಧನೆ ಮಾಡಿ ಸಿದ್ಧನಾಗಬೇಕು.
ನಿನ್ನ ಕುಟುಂಬವನ್ನು ನೀನು ಕಾಪಾಡಿಕೊಳ್ಬೇಕು, ನಿನ್ನ ಸಭೆಯಲ್ಲಿದ್ದವ್ರನ್ನ ಕಾಪಾಡಿಕೊಳ್ಬೇಕು, ಅದೇ ಪ್ರಕಾರ ಸಮಾಜದಲ್ಲಿ ಇದ್ದವರನ್ನು ಕೂಡ ನೀನು ಕಾಪಾಡಿಕೊಳ್ಬೇಕು. ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಿನಗಿದೆ. ಇವಾಗ ನೀನು ಏನು ಮಾಡ್ತಾ ಇದೀಯಾ ಸಹೋದರ ಸಹೋದರಿ? ಯಾರ ಕೆಲಸದಲ್ಲಿದ್ದೀರಾ? ಯಾರ ಸೇವೆಯಲ್ಲಿದ್ದೀರಾ? ಯಾರ ಕೆಲಸದಲ್ಲಿದ್ದೀರಾ? ದೇವರ ಸೇವೆಯಲ್ಲಿ, ದೇವರ ಕಾರ್ಯಕ್ರಮಗಳಲ್ಲಿದ್ದೀರಾ ಅಥವಾ ನಿಮ್ಮ ಸ್ವಂತ ಕಾರ್ಯಕ್ರಮದಲ್ಲಿದ್ದೀರಾ? ಒಂದು ಸಾರಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಪ್ರಿಯರೇ. ನಿತ್ಯ ಜೀವಕ್ಕೆ ಹೋಗುವಂಥ ದಾರಿಯಲ್ಲಿದ್ದೀವಾ ಅಥವಾ ನಾಶನಕ್ಕೆ ಹೋಗುವಂಥ ವಿಶಾಲವಾದಂಥ ದಾರಿಯಲ್ಲಿದ್ದೀವಾ? ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಹಳೆ ಒಡಂಬಡಿಕೆಯಲ್ಲಿ ಯೇಸು ಪ್ರಭು ಯೆಹೋವನು ಎಂಬ ಹೆಸರಿನಲ್ಲಿ ಇದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ದೇಹವನ್ನು ಧರಿಸ್ಕೊಂಡು ಬಂದಿದ್ದಾರೆ. ರಕ್ಷಕನು, ಯೇಸು ಅಂದರೆ ರಕ್ಷಕನು, ಕ್ರಿಸ್ತನೆಂದರೆ ಅಭಿಷಕ್ತನು, ಒಡೆಯನು, ಕರ್ತನು, ಪ್ರಭು. ಓಕೆನಾ ಪ್ರಿಯರೇ? ಕರ್ತನ ಹೆಸರಿನಲ್ಲಿ ಅಂದರೆ ಅವರ ಹೆಸರಿನಲ್ಲೇ ಬಂದಿದ್ದಾರೆ ವಿನಃ ಅವರು ತಂದೆಯಾದ ದೇವರು ಬಂದಿಲ್ಲ. ಅವರ ಹೆಸರಿನಲ್ಲಿ ಬಂದಿದ್ದಾರೆ, ಅವರು ಕಳಿಸಿರುವುದರಿಂದ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಈ ಸುಳ್ಳು ಬೋಧಕರು ಹೇಳಿದ ಮೇಲೆ ಮತ್ತೆ ಗಲಿಬಿಲಿ ಗೊಂದಲದಲ್ಲಿರ್ತೀರ. ಇಂಥ ಸುಳ್ಳು ಬೋಧಕರು ಬರ್ತಾ ಇರ್ತಾರೆ, ಸಾಯೋ ತನಕ ಬರ್ತಾ ಇರ್ತಾರೆ, ಈ ಭೂಲೋಕ ಇರೋ ತನಕ ಬರ್ತಾ ಇರ್ತಾರೆ. ಯೇಸು ಪ್ರಭು ಹೇಳಿದಾರಲ್ಲ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಬರ್ತಾರೆ, ಅನೇಕರು ಸುಳ್ಳು ಬೋಧಕರು ಬರ್ತಾರೆ, ನೀವು ಜಾಗೃತಿಯಾಗಿರಿ ಅಂತ. ನೀವೇನು ಮಾಡ್ತೀರಾ? ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಭಯಪಡ್ತೀರಾ? ಬರ್ತಾರಪ್ಪ ಅವರು. ಮೊದಲೇ ಅದೇ ನಿಮ್ಮ ಜಾಗೃತಿ ನಿಮ್ಮದು. ಯಾರ್ಯಾರೋ ಏನೇನೋ ಮಾತನಾಡಿದಾರೆ ಅಂತೇಳಿ ನೀವು ಗೊಂದಲಕ್ಕೆ ಬೀಳಬೇಡಿ. ಜಾಗ್ರತೆ, ಭಕ್ತಿ ಜಾಗ್ರತೆ. ನಿಮ್ಮ ಕೈಯಲ್ಲಿ ಬೈಬಲ್ ಇದೆಯಲ್ವಾ? ಯಾವ ರೀತಿ ಬೋಧನೆ ಮಾಡಿದ್ರು ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ನಿಮ್ಮ ಕುಟುಂಬವನ್ನು ನೀವು ಕಾಪಾಡ್ಕೊಳ್ಳಿ, ಅದೇ ಪ್ರಕಾರ ನಿಮ್ಮ ಸಭೆಯಲ್ಲಿದ್ದಂಥವ್ರನ್ನ ಕಾಪಾಡಿಕೊಳ್ಳಿ. ದುಷ್ಟ ಬೋಧಕರು, ಸೈತಾನನ ಬೋಧಕರು ಪ್ರಪಂಚದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಜಾಗ್ರತೆ, ಎಚ್ಚರಿಕೆ. ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ ಪ್ರಿಯ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ತಂದೆ, ನಿಮ್ಮ ಪ್ರಿಯ ಕುಮಾರನು ಯೇಸು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ನಿಮ್ಮ ಹೆಸರಿನಲ್ಲಿ ಇದ್ದಾರೆ, ನಿಮ್ಮ ಹೆಸರಿನಲ್ಲಿ ಕಾಣ್ತಾ ಇದ್ದಾರೆ. ಯೆಹೋವ ಎಂಬ ಹೆಸರಿನಲ್ಲಿ, ಇನ್ನೂ ಅನೇಕ ಹೆಸರಿನಲ್ಲಿ ತಂದೆಯಾದ ದೇವರೇ ಪ್ರಭು ಕಾಣ್ತಾ ಇದ್ದಾರೆ. ತಂದೆ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಪ್ರಿಯ ಕುಮಾರನು ನಮಗೋಸ್ಕರ ತಂದೆ, ಭೂಲೋಕದಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ ಅದ್ಭುತವಾದಂಥ ಬೋಧನೆ ಮಾಡಿದ್ದಾರೆ. ತನ್ನ ಜೀವಿತವನ್ನು ತ್ಯಾಗ ಮಾಡಿದ್ದಾರೆ, ತಮ್ಮ ಬದುಕನ್ನು ಪಣವಾಗಿಟ್ಟಿದ್ದಾರೆ ತಂದೆ. ನಿಮ್ಮಲ್ಲಿರುವಂಥ ಪ್ರೀತಿ, ನಿಮ್ಮಲ್ಲಿರುವಂಥ ಒಂದು ತ್ಯಾಗ ತಂದೆ ನಿಮ್ಮ ಮಗನಲ್ಲಿ ನೋಡ್ತಾ ಇದ್ದೀವಿ. ತಂದೆಯಾದ ದೇವರೇ, ಈ ಕೊನೆಯ ದಿನಗಳಲ್ಲಿ ಅದ್ಭುತವಾದಂಥ ಅವಕಾಶವನ್ನು ಕೊಟ್ಟಿದ್ದೀರಾ. ಸ್ತೋತ್ರಗಳು. ಎಲ್ಲ ನಿಮ್ಮ ಮಕ್ಕಳಿಗೆ ಸುವಾರ್ತೆಯನ್ನು ಸಾರ್ತಾ ಇದ್ದೀವಿ. ಇದ್ದದ್ದು ಇದ್ದಾಗೆ ಬೋಧನೆ ಮಾಡ್ತಾಯಿದ್ದೀವಿ. ಎಷ್ಟು ಮಂದಿ ತಿಳ್ಕೊಂಡು ರಕ್ಷಣೆ ಮಾರ್ಗದಲ್ಲಿ ಬರ್ತಾಯಿದ್ದೋ ನನಗೆ ಗೊತ್ತಿಲ್ಲ ತಂದೆ, ನಿಮಗೆ ಗೊತ್ತು. ಈ ಮಾತುಗಳು ತಂದೆಯಾದ ದೇವರೇ ಸತ್ಯದ ಮಾತುಗಳು. ಅನೇಕರು ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡಿ. ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿದಾರೋ ಅವರೆಲ್ಲರೂ ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.